ಜನಕ್ಕೆ ಸಂತಸವೀವಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ ವನಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನನು ಗೊಳಿಸು ಗುರುವೇ. ಹೇ ದೇವ ಮನವನನು ಗೊಳಿಸು ಗುರುವೇ. ಜನಕ್ಕೆ ಸಂತಸವೀವಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ ವನಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನನು ಗೊಳಿಸು ಗುರುವೇ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಈ ಅಧ್ಯಾತ್ಮ ಪ್ರಬೋಧ ಎಂಬಂತಹ ಪುಸ್ತಕವನ್ನು ಬಾಲಕೃಷ್ಣ ಕಾರಂತರು ತಪಸ್ಸಿನ ರೀತಿಯಲ್ಲಿ ಇದನ್ನು ಹೊರಕ್ಕೆ ತಂದಿದ್ದಾರೆ. ಕೆಲವು ತಿಂಗಳ ಹಿಂದೆ ಅವರು ರಚಿಸಿದ ಜೀವನಾನಂದ ಎನ್ನುವ ಗ್ರಂಥದ ಬಿಡುಗಡೆಗೆ ನಾನು ಶಿರಸಿಗೆ ಬಂದಿದ್ದೆ. ಆ ಪುಸ್ತಕ ಆದ ಮೇಲೆ ಅವರು ಹೇಳಿದರು, ಇನ್ನು ಬೇರೆ ಯಾವುದು ಲೇಖನಕ್ಕೆ ನಾನು ಹೊರಡೋದಿಲ್ಲ ಅಂತ. ನನ್ನ ಕೆಲವು ಕಣ್ಣಿಗೆ ಸಂಬಂಧಪಟ್ಟಂತಹ ದೌರ್ಬಲ್ಯಗಳಿಂದಾಗಿ ನಾನು ತೊಡಗಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ. ಹಾಗೆ ಹೇಳಿ ಆದಮೇಲೆ 154 ಪುಟದ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಇನ್ನೂ ತರ್ತಾರೆ ಅವರು. ಅದು ಯಾಕೆ ಹಾಗೆ ಅಂದರೆ, ಸ್ವಭಾವಸ್ತು ಪ್ರವರ್ತತೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಗ್ರಂಥವನ್ನು ಅಧ್ಯಯನ ಮಾಡಬೇಕು, ಲೇಖನವನ್ನು ಬರೆಯಬೇಕು. ಅಧ್ಯಯನ, ಚಿಂತನೆ, ಈ ಪ್ರಕಾರವಾದಂತಹ ಮನೋವೃತ್ತಿಗಳಿರುವಾಗ ಅದು ಮಾಡಿಸ್ತದೆ. ಅದು ಮಾಡಿದಾಗಲೇ ಮನಸ್ಸಿಗೇನೋ ಸಂತೋಷ. ಹಾಗೆ ಆದರೆ ಮಾಡುವುದು ಒಂದು ತಪಸ್ಸು ಕೂಡ, ಒಂದು ಆಧ್ಯಾತ್ಮಿಕ ಸಾಧನೆ ಕೂಡ ಹೌದದು. ಕೆಲವರು ದೇವರ ಕೋಣೆಯಲ್ಲಿ ಕುಳಿತುಕೊಂಡು ದೇವರ ಪೂಜೆ ಮಾಡ್ತಾರೆ. ಕೆಲವರು ಕುಂಭಮೇಳಕ್ಕೆ ಹೋಗಿ ಬರ್ತಾರೆ, ತೀರ್ಥಕ್ಷೇತ್ರ ಯಾತ್ರೆ ಮುಂತಾದವುಗಳನ್ನು ಮಾಡ್ತಾರೆ. ಆದರೆ ಗ್ರಂಥವನ್ನು ಅಧ್ಯಯನ ಮಾಡಿ, ಶ್ರವಣ ಮಾಡಿ, ಲೇಖನ ರೂಪದಲ್ಲಿ ಅದನ್ನು ತಂದು ಮತ್ತೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡುವುದು ಒಂದು ಯಜ್ಞ. ಜ್ಞಾನ ಯಜ್ಞ ಅಂತ ಕರೀತಾರೆ.
ಅದು ಒಂದು ಆಧ್ಯಾತ್ಮಿಕ ಸಾಧನೆ. ಅದರಿಂದ ಚಿತ್ತಶುದ್ಧಿ ಆಗತ್ತೆ, ಭಗವತ್ ಪ್ರಾಪ್ತಿ ಕೂಡ ಆಗತ್ತೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡಿ, ಅದನ್ನು ಬ್ರಹ್ಮಯಜ್ಞ ಎಂಬುದಾಗಿ ಕರೆದಿದ್ದಾರೆ. ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬುದಾಗಿ ಒಂದು ಮಾತಿದೆ. ಭಗವಾನ್ ಶಂಕರಾಚಾರ್ಯರು ಕೂಡ ವೇದೋ ನಿತ್ಯಂ ಅಧೀಯತಾಂ ಎಂಬುದಾಗಿ ಶಾಸ್ತ್ರ ಅಧ್ಯಯನವನ್ನು ಒಂದು ಬಹುಮುಖ್ಯವಾದ ಸಾಧನೆ ಎಂಬುದಾಗಿ ಪ್ರಾಚೀನರು ಹೇಳಿದ್ದಾರೆ. ನಿತ್ಯ ಕರ್ಮಗಳಲ್ಲಿ ಅದು ಒಂದು. ಬೆಳಿಗ್ಗೆ ಸಂಧ್ಯಾ ವಂದನೆ ಆದ ಮೇಲೆ ಬ್ರಹ್ಮಯಜ್ಞ ಎಂಬುದಾಗಿ ಮಾಡಬೇಕು. ಪಿತೃಯಜ್ಞ, ಬ್ರಹ್ಮಯಜ್ಞ ಎಂಬುದಾಗಿ. ಬ್ರಹ್ಮಯಜ್ಞ ಅಂದರೆ ವಾಸ್ತವವಾಗಿ ಏನು? ನಾನು ಗುರುಕುಲದಲ್ಲಿ 12 ವರ್ಷಗಳ ಕಾಲ ಹಿಂದೆ ಅಥವಾ ಎಷ್ಟೋ ಒಂದಿಷ್ಟು ಸಮಯ ನಾನೊಂದು ಆಧ್ಯಾತ್ಮಿಕವಾದ ಚಿಂತನೆಯನ್ನು, ಧಾರ್ಮಿಕ ಚಿಂತನೆಯನ್ನು ಕಲ್ತ್ಕೊಂಡು ಬಂದಿದ್ದೇನೋ ಅದನ್ನು ಅಭ್ಯಾಸದಲ್ಲಿ ಇಟ್ಟುಕೊಳ್ಳಬೇಕು. ಅನಭ್ಯಾಸೆ ವಿಷಂ ವಿದ್ಯಾ ಅಜೀರ್ಣೆ ಭೋಜನಂ ವಿಷಂ. ಭೋಜನ ಅನ್ನೋದು ಅಜೀರ್ಣ ಆದರೆ ವಿಷವಾಗ್ತದೆ. ವಿದ್ಯೆ ಎನ್ನುವುದು ಅಭ್ಯಾಸ ಮಾಡದಿದ್ದರೆ ವಿಷ ಆಗ್ತದೆ ಎಂಬುದಾಗಿ. ನಿತ್ಯವೂ ವೇದದ ಒಂದಿಷ್ಟು ಭಾಗವನ್ನು ನಾವು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಬ್ರಹ್ಮಯಜ್ಞ ಎಂಬುದಾಗಿ ಹೇಳ್ತಾರೆ. ಸಾಂಕೇತಿಕವಾಗಿ ಇವಾಗ ಸಂಧ್ಯಾವಂದನೆ ಮಾಡುವಾಗ ಕೆಲವರು ಹೇಳ್ತಾರೆ ಋಗ್ವೇದದ ಆರಂಭದ ಅಗ್ನಿಮೀಳೆ ಪುರೋಹಿತಂ, ಯಜುರ್ವೇದದ ಆರಂಭದ ಮಂತ್ರ, ಸಾಮವೇದದ, ಹೀಗೆ ಒಂದೊಂದು ಮಂತ್ರವನ್ನು ಹೇಳಿ ಸಾಂಕೇತಿಕವಾಗಿ ಮುಗಿಸುವ ಒಂದು ಪದ್ಧತಿ ಈಗ ಇದೆ. ಆದರೆ ಹಾಗಲ್ಲ ವ್ಯವಸ್ಥೆ. ವೇದದ ಒಂದಿಷ್ಟು ಭಾಗ, ಶಾಸ್ತ್ರದ ಭಾಗಗಳನ್ನು ನಮ್ಮ ಅಭ್ಯಾಸದಲ್ಲಿ ನಾವು ಇಟ್ಟುಕೊಳ್ಳಬೇಕು ಅಂತ. ಯಾಕೆ ವೇದ ಅದನ್ನು ನಿತ್ಯ ಕರ್ಮ ಎಂಬುದಾಗಿ ಹೇಳಿತು ಅಂದರೆ, ಮನಸ್ಸಿನ ಕೊಳೆಯನ್ನು ತೊಳೆಯುವುದಕ್ಕೆ ಯಜ್ಞದಾನ ತಪಃ ಎಂಬುದಾಗಿ ವಿಧಾನಗಳನ್ನು ಹೇಳಿತು. ಜಪ ಮಾಡಬಹುದು, ಪೂಜೆ ಮಾಡಬಹುದು. ಆದರೆ ಬುದ್ಧಿಯಲ್ಲಿ ಒಂದಿಷ್ಟು ಕೊಳೆ ಇರ್ತದಲ್ಲ, ಆ ಬುದ್ಧಿಯ ಕೊಳೆಯನ್ನು ತೆಗೆಯುವುದಕ್ಕೆ ಸ್ವಾಧ್ಯಾಯ ಅನ್ನುವುದೇ ಉಪಾಯ. ಬುದ್ಧಿಯನ್ನು ಯಾವಾಗಲೂ ಜಾಗೃತವಾಗಿ ಇಟ್ಟಿರಬೇಕು ನಾವು. ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂತ ಹೇಳಿದರೆ, ನಮ್ಮ ಅಧ್ಯಯನ ಕಾಲದಲ್ಲಿ ಅದನ್ನು ನಾವು ಉಪಯೋಗಿಸಿರ್ತೇವೆ. ಪ್ರಾಚೀನ ಕಾಲದಲ್ಲಿ ಆದರೆ ವೇದಾಧ್ಯಯನ, ಇವತ್ತು ಲೌಕಿಕ ಶಿಕ್ಷಣ. ಅದು ಮುಗಿದ ಮೇಲೆ ಬುದ್ಧಿಗೆ ಜಾಸ್ತಿ ಕೆಲಸ ಇರೋದಿಲ್ಲ. ಬರೀ ವ್ಯಾವಹಾರಿಕವಾದಂತಹ ಒಂದಿಷ್ಟು ವಿಚಾರಗಳಿಗಷ್ಟೇ ಬುದ್ಧಿ ಸೀಮಿತವಾಗುತ್ತೆ ಹೊರತು ಆಳವಾದಂತಹ ಅಧ್ಯಯನದ ಒಂದು ವ್ಯವಸ್ಥೆಯನ್ನು ನಾವು ಕೈ ಬಿಟ್ಟು ಬಿಡ್ತೇವೆ. ಆದರೆ ಶಾಸ್ತ್ರ ಅದನ್ನು ಒಪ್ಪಲ್ಲ. ಯಾವಾಗಲೂ ನಮ್ಮ ವಿಚಾರ ಅನ್ನೋದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇರಬೇಕು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ. ಈ ಆಧ್ಯಾತ್ಮಿಕವಾದ ಚಿಂತನೆ ಯಾವಾಗಲೂ ಜಾಗೃತವಾಗಿರಬೇಕು. ನಾನು ಯಾಕಾಗಿ ಬಂದಿದ್ದೇನೆ, ಈ ಜೀವನದ ಗುರಿ ಏನು, ನಾನು ಏನು ಇಲ್ಲಿ ಮಾಡ್ತಾ ಇದ್ದೇನೆ, ಸಮಯವನ್ನು ಸಾರ್ಥಕವಾಗಿ ಕಳೀತಾ ಇದ್ದೇನಾ, ವ್ಯರ್ಥವಾಗಿ ಕಳೀತಾ ಇದ್ದೇನಾ, ನಾನು ಏನು ಮಾಡಬೇಕಾಗಿದೆ, ಇದನ್ನು ಮತ್ತೆ ಮತ್ತೆ ನಾವು ಯೋಚಿಸಬೇಕು. ಇಲ್ಲದಿದ್ದರೆ ಈ ಮಾಯಾ ಪ್ರಪಂಚ ಎಷ್ಟು ಬಲವತ್ತರವಾಗಿದೆ ಅಂದರೆ ನಮ್ಮನ್ನು ಮರೆಸಿ ಹಾಕಿ ಬಿಡ್ತದೆ. ಈ ಮಾಯಾ ಸಂಸಾರದೊಳಗೆ ಸಿಲುಕು ಹಾಕ್ಕೊಂಡು ಯಾಕೆ ಬಂದಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಸಂಪೂರ್ಣ ಮರೆತು ಹೋಗಿಬಿಡ್ತದೆ. ಯಾವತ್ತೋ ಒಮ್ಮೆ ನಾವು ಉಪನ್ಯಾಸಕ್ಕೋ ಸದ್ವಿಚಾರಕ್ಕೋ ತೆರೆದುಕೊಂಡಾಗ ಅಯ್ಯೋ ಎಷ್ಟು ಸಮಯ ಹಾಳು ಮಾಡ್ಕೊಂಡು ಬಿಟ್ನಲ್ವಾ, ಇನ್ನಾದರೂ ಮತ್ತೆ ನಾನು ಶುರು ಮಾಡಬೇಕು ಅಂತ ಹೇಳುವಾಗ ಮತ್ತೆ ಮಾಯೆಯ ಪೊರೆ ಆವರಿಸಿಕೊಳ್ತದೆ, ಮರೆತು ಹೋಗ್ತದೆ. ಯಾಕೆ ಮಾಯೆ ಮರೆಸ್ತದೆ ಅಂದರೆ ಅದು ಅದ್ರ ಕರ್ತವ್ಯ. ಮಾಯೆಗೇನಪ್ಪ, ಪ್ರಕೃತಿಯ ಕರ್ತವ್ಯ, ಪ್ರಕೃತಿಯ ಮಟ್ಟಕ್ಕೆ ಮನುಷ್ಯ ನಿಲ್ಲಿಸಿಕೊಳ್ಬೇಕು ಅಂತ. ನೀನು ಪ್ರಕೃತಿಯನ್ನು ಮೀರಿ ಪುರುಷನಳಿಗೆ ಸಂಚರಿಸುವುದಾದರೆ ಅದರ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ವರ್ತಿಸ್ತಾ ಇದ್ದೇವೆ. ಅದು ಬಯಸಲ್ಲ ಮಾಯೆ. ಪ್ರಕೃತಿ ಅದನ್ನು ಇಷ್ಟಪಡಲ್ಲ. ಹೇಗಾದರೂ ಎಳೆದು ಹಾಕಿ ಪ್ರಕೃತಿಯಲ್ಲಿ ಕಟ್ಟು ಹಾಕಬೇಕು ಇವನನ್ನು ಅಂತ ಬಯಸ್ತದೆ. ನೀವು ಧ್ಯಾನ ಮಾಡಿದರೆ, ಭಜನೆ ಮಾಡಿದರೆ, ಸ್ವಾಧ್ಯಾಯ ಮಾಡಿದರೆ ಪ್ರಕೃತಿಯಿಂದ ಪುರುಷನೆಡೆಗೆ ಹೋಗುವ ಪ್ರಯತ್ನವನ್ನು ಮಾಡ್ತಿರ್ತೀರಿ. ಪುರುಷನೆಡೆಗೆ ನೀವು ಹೋದರೆ
ಪ್ರಕೃತಿಯ ಮೇಲೆ ನಿಮಗೆ ಆಮೇಲೆ ಸ್ವಾಮಿತ್ವ ಬರ್ತದೆ. ಪ್ರಕೃತಿಗೆ ನೀವು ಒಡೆಯರಾಗ್ತೀರಿ, ಪ್ರಕೃತಿಯ ಅಧೀನರಾಗೋಲ್ಲ. ಆದರೆ ಅದು ಬಯಸೋದೇನೋ ನನ್ನ ಅಧೀನದಲ್ಲಿರಬೇಕು ಇವನು. ಮನೆಯಲ್ಲೂ ಹಾಗೆ ತಾನೆ, ಪ್ರಕೃತಿ ಪುರುಷನ ಅಧೀನ ಅಥವಾ ಪುರುಷ ಪ್ರಕೃತಿಯ ಅಧೀನದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡುವಂಥದ್ದು. ಆದರೆ ಮನೆ ಎಕ್ಸಾಂಪಲ್ ಅಲ್ಲಿ ಅಪ್ಲೈ ಆಗಲ್ಲ. ಯಾಕಂದರೆ ಜಗತ್ತಿನಲ್ಲಿ ಪುರುಷ ಅಂದರೆ ಪರಮಾತ್ಮ, ಪ್ರಕೃತಿ ಅಂದರೆ ಮಾಯೆ. ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಪ್ರಕೃತಿ ಪುರುಷಾತ್ಮಕರಾಗಿದ್ದೇವೆ ನಾವು. ಈ ಶರೀರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಪ್ರಕೃತಿಯ ಭಾಗ, ಚೈತನ್ಯ ಅನ್ನುವಂಥದ್ದು ಪುರುಷ ವಸ್ತು. ನಮ್ಮ ಮನಸ್ಸು ಈ ಪ್ರಕೃತಿಯಿಂದ ಬಿಡಿಸಿಕೊಂಡು ಪುರುಷನೆಡೆಗೆ ಹೋಗುವಂತಹ ಒಂದು ಪ್ರಯತ್ನ ಮಾಡುತ್ತಿರುವಾಗ ಪ್ರಕೃತಿ ಹೇಗಾದರೂ ಮಾಡಿ ಇವನನ್ನು ಕೆಳಗೆ ಇಳಿಸಬೇಕು ಅಂತ ಬಯಸ್ತದೆ. ಅದಕ್ಕೇನು ಮಾಡುತ್ತೆ, ನಮಗೆ ಮರೆಸಿ ಹಾಕಿ ಬಿಡ್ತದೆ. ನಾವು ಶ್ರವಣ ಮಾಡಿದ್ದು, ಅಧ್ಯಯನ ಮಾಡಿದ್ದು ಪ್ರಪಂಚದೊಳಗಡೆ ಹೋದ ತಕ್ಷಣ ಮರೆತು ಹೋಗಿ ಬಿಡ್ತದೆ. ಆವಾಗ ತುಂಬ ಚಪ್ಪಾಳೆ ತೊಟ್ಕೊಂಡು ಸಂತೋಷ ಪಡುತ್ತೆ ಪ್ರಕೃತಿ, ಯಾಕೆ ಬಿಡಿಸಾಕದೆ ಇವನನ್ನು ಕೆಳಗೆ ಅಂತ. ಆದರೆ ಎಲ್ಲೋ ಒಬ್ಬ ಪುರುಷ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತು, ಅವನಿಗೆ ಧೀರ ಎಂಬುದಾಗಿ ಕರೆದಿದ್ದಾರೆ. ನೆನಪಿಟ್ಟುಕೊಂಡು, ಅಷ್ಟು ಸುಲಭ ಅಲ್ಲ ಈ ಪ್ರಪಂಚವನ್ನು ದಾಟಿಕೊಂಡು ಮೇಲಕ್ಕೆ ಹೋಗುವಂಥದ್ದು. ಸಣ್ಣ ಕೆಲಸ ಅಲ್ಲ. ಮನೆ ಕಟ್ಟಿ ಬಿಡಬಹುದು, ಆಸ್ತಿ ಮಾಡಿ ಬಿಡಬಹುದು, ಹೆಸರು ಗಳಿಸಿ ಬಿಡಬಹುದು. ಈ ಪ್ರಕೃತಿಯ ಹಿಡಿತದಿಂದ ತಪ್ಪಿಸಿಕೊಂಡು ಪುರುಷನೆಡೆಗೆ ಜಿಗಿಯುವಂತಹ ಸಾಧನೆ ಧೀರ ಪುರುಷನಿಗೆ ಮಾತ್ರ ಸಾಧ್ಯ. ಅದ್ಭುತ ಏನಂದರೆ, ಮನುಷ್ಯ ಜನ್ಮ ಇರುವುದೇ ಅದಕ್ಕಾಗಿ. ಮನುಷ್ಯನಾಗಿ ಹುಟ್ಟಿದ್ದೇ ಪ್ರಕೃತಿಯಿಂದ ಬಿಡುಗಡೆ ಹೊಂದಿ ಪುರುಷನಲ್ಲಿ ನೆಲೆ ನಿಲ್ಲುವಂತಹ ಮೋಕ್ಷ ಎಂಬಂತಹ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ. ಗುರುಶಾಸ್ತ್ರೋಪದೇಶಗಳು ಮತ್ತೆ ಮತ್ತೆ ಪುನಃ ಪುನಃ ಅವುಗಳನ್ನೇ ಬೋಧಿಸ್ತಾ ಇರ್ತವೆ. ಆದರೆ ಪ್ರಕೃತಿ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ, ತನ್ನ ತೆಕ್ಕೆಗೆ ಇವನನ್ನು ಹಾಕಿ ಕಟ್ಟಿ ಹಾಕಿ ಬಿಟ್ಟಿದೆ. ಮನಸ್ಸಿಗೆ ಅನ್ನಿಸ್ತದೆ, ಹೌದು ಇದೆಲ್ಲ ಸರಿ ಇದೆ. ನಾನು ಜೀವನದಲ್ಲಿ ಮಾಯೆಯ ಬಲೆಗೆ ಸಿಕ್ಕಿ ಒದ್ದಾಡಿದ್ದೇನೆ, ಪೆಟ್ಟು ತಿಂದಿದ್ದೇನೆ, ದುಃಖಿಯಾಗಿದ್ದೇನೆ, ಇದನ್ನು ಮೀರಿ ಹೋಗಬೇಕು ನಾನು ಅಂತೆಲ್ಲ ಅನ್ನಿಸ್ತದೆ ಮನಸ್ಸಿಗೆ. ಆದರೆ ಹೋಗುವ ಧೈರ್ಯ ಇಲ್ಲ, ಹೋಗುವ ಪ್ರಯತ್ನ ಇಲ್ಲ, ಹೋಗುವ ಸಣ್ಣ ಪುಟ್ಟ ಹೆಜ್ಜೆಗಳಷ್ಟೇ ಹೊರತು ಧೀರನಾಗಿ ಮುಂದಕ್ಕೆ ನುಗ್ಗುವಂತಹ ಮಾಡುವವರು ಬಹಳ ಅಪರೂಪ. ಎಲ್ಲೋ ಒಬ್ಬ ನಚಿಕೇತ, ಎಲ್ಲೋ ಒಬ್ಬ ಶಂಕರ ಭಗವತ್ಪಾದರು, ಎಲ್ಲೋ ಒಬ್ಬ ರಮಣರು, ಎಲ್ಲೋ ಒಬ್ಬ ಸ್ವಾಮಿ ವಿವೇಕಾನಂದರು ಈ ಮಾಯೆಯ ಹಿಡಿತದಿಂದ ತಪ್ಪಿಸಿಕೊಂಡು ಹೊರಟರು. ಬಹುತೇಕ ಎಲ್ಲರೂ ಕೂಡ ಹಯಾಗಿ ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. 90% ಜನರಿಗೆ ಮನುಷ್ಯ ಜನ್ಮದ ಸಾರ್ಥಕ್ಯ ಯಾವುದರಲ್ಲಿ ಎಂಬುದೇ ಗೊತ್ತಿಲ್ಲ. ಅಂಧೇನ ನೀಯಮಾನಾಯತಾಂಧಾಃ ಉಪನಿಷತ್ ಹೇಳುತ್ತೆ, ಕುರುಡರಿಂದ ಕರೆದೊಯ್ಯಲ್ಪಡುವ ಇನ್ನೊಬ್ಬ ಕುರುಡನಂತೆ ಜಗತ್ತು. ಆಸ್ತಿ ಮಾಡಬೇಕು, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಭೋಗ ಇಂದ್ರಿಯ ಭೋಗವನ್ನು ಅನುಭವಿಸಬೇಕು. ಇಷ್ಟಕ್ಕೆ ಇದಕ್ಕೂ ಮೀರಿದಂತಹ ಇನ್ನೊಂದು ಸತ್ಯ ಇದೆ, ಇನ್ನೊಂದು ಸ್ಥಿತಿ ಇದೆ, ಇನ್ನೊಂದು ಅನುಭವ ಇದೆ ಎನ್ನುವ ಪರಿಚಯವೇ ಇಲ್ಲದೆ ಜೀವನವನ್ನು ಕಳೆದವರು ತುಂಬ ಜನ. ಪರಿಚಯ ಆದ ಮೇಲೆ ಆ ಮಾರ್ಗದಲ್ಲಿ ಧೀರನಾಗಿ ಹೆಜ್ಜೆ ಇಟ್ಟವರ ಸಂಖ್ಯೆ ಕಡಿಮೆ. ಆ ರೀತಿ ಹೆಜ್ಜೆ ಇಟ್ಟವರಲ್ಲಿಯೂ ಕೂಡ ದೀರ್ಘಕಾಲ ದೂರವನ್ನು ಕ್ರಮಿಸಿದವರ ಸಂಖ್ಯೆ ಇನ್ನೂ ಕಡಿಮೆ. ಕ್ರಮಿಸಿದವರಲ್ಲಿಯೂ ಗುರಿ ಮುಟ್ಟಿದವರ ಸಂಖ್ಯೆ ತೀರಾ ನಗಣ್ಯ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯೋ ಶೃಣ್ವಂತೋಪಿ ಬಹವೋ ಯಂ ನ ವಿದ್ಯುಃ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಅತ್ಯಂತ ಆಶ್ಚರ್ಯಕರವಾದ ವಿಷಯ ಇದು, ಅಧ್ಯಾತ್ಮ ವಿಷಯ.
ಎಷ್ಟೋ ಜನರಿಗೆ ಇದರಲ್ಲಿ ರುಚಿಯೇ ಇರುವುದಿಲ್ಲ. ಅಧ್ಯಾತ್ಮ ವಿಷಯ ಅಂದರೆ ಬೋರಿಂಗ್ ಸಬ್ಜೆಕ್ಟ್, ಬೇಸರ ಆಗ್ತಾ ಇರ್ತದೆ. ಅದರಲ್ಲಿ ಈ ಅಧ್ಯಾತ್ಮ ಚಿಂತನೆಯಲ್ಲಿ ಆಸಕ್ತಿಯನ್ನು ತಳೆದು ಅದನ್ನೇ ಮತ್ತೆ ಮತ್ತೆ ಶ್ರವಣ ಮಾಡಿ ಅದನ್ನು ಪುಸ್ತಕದ ರೂಪದಲ್ಲಿ ತರಬೇಕು, ಆರ್ಟಿಕಲ್ ರೂಪದಲ್ಲಿ ಬರಿಬೇಕು ಅನ್ನುವಂತಹ ಪ್ರವೃತ್ತಿ ಬಾಲಕೃಷ್ಣ ಕಾರಂತರಿಗೆ ಇದೆ ಅಂತಾದರೆ ಗುರು ಹಿರಿಯರ ಆಶೀರ್ವಾದ, ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಾನು ಭಾವಿಸಿಕೊಳ್ತೇನೆ. ಯಾಕೆಂದರೆ ಈ ಪುಸ್ತಕ ಬರೆಯುವುದು ಅಂದರೆ ಅವರು ಕೇಳಿಸ್ಕೊಳ್ಬೇಕು. ನನ್ನ ಉಪನ್ಯಾಸವನ್ನು ಅನೇಕ ಬಾರಿ ಕೇಳಿಸ್ಕೊಳ್ಬೇಕು. ಅದು ಆರಂಭದಲ್ಲಿ ಕೇಳಿಸ್ಕೊಳ್ಳುವಾಗಲೇ ಬೇಡ ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ ಎಷ್ಟೋ ಜನರಿಗೆ. ಯಾಕೆ, ಏನು ರಸ ಇಲ್ಲ ಇಲ್ಲಿ ಅಂತ. ಪಾಪ ಅದನ್ನು ಪುನಃ ಪುನಃ ಕೇಳಿಸಿಕೊಳ್ಳಬೇಕು. ಆಸಕ್ತಿ ಇಲ್ಲದಿದ್ದರೆ ಕೇಳಿಸ್ಕೊಳ್ಳಿಕ್ಕಾಗಲ್ಲ. ಅದನ್ನು ಲೇಖನರು ಅಂದರೆ ಕೇಳಿಸಿಕೊಂಡು ಬರೆಯೋದು ಅಂತಿದೆಯಲ್ಲ, ಏನೋ ಹೇಳಿಬಿಟ್ರು ಅಂತ ಪುನಃ ಆಫ್ ಮಾಡಿ ಮತ್ತೆ ಪುನಃ ಅದು ಲಾಂಗ್ ಪ್ರೊಸೆಸ್. ಆ ಬರೆದದ್ದನ್ನು ಮತ್ತೆ ಕರೆಕ್ಷನ್ ಮಾಡಬೇಕು, ಅದನ್ನು ಪತ್ರಿಕೆಗೆ ಕಳಿಸ್ಬೇಕು. ಪುಸ್ತಕದ ರೂಪದಲ್ಲಿ ಬರುವಾಗ ಮುದ್ರಾ ರಾಕ್ಷಸನ ಹಾವಳಿಗಳಿರ್ತದೆ, ಅದನ್ನು ತಿದ್ದಬೇಕು. ಆದರೂ ಕೆಲವು ಸಣ್ಣ ಪುಟ್ಟ ದೋಷಗಳು ಇದೆ, ನೀವು ಅದನ್ನು ಗಮನಿಸಬಹುದು. ಅದು ಏನು ಮಾಡಲಿಕ್ಕಾಗಲ್ಲ. ಅಷ್ಟು ಎಚ್ಚರಿಕೆಯಿಂದ ಗಮನಿಸಿದರೂ ಕೂಡ ಹಾಗೆ ಆಗ್ತದೆ. ಮುಂದಿನ ಮುದ್ರಣದಲ್ಲಿ ಸರಿ ಮಾಡಿಕೊಳ್ಳುವಂಥದ್ದು. ಆ ರೀತಿಯಾಗಿ ಒಂದು ತಪಸ್ಸಿನ ರೀತಿಯಲ್ಲಿ ಸ್ವಾಧ್ಯಾಯ ಪ್ರವಚನ ಎನ್ನುವಂತಹ ಒಂದು ತಪಸ್ಸನ್ನು ಅವರು ಮಾಡಿ ಈ ಪುಸ್ತಕವನ್ನು ಹೊರಗಡೆಗೆ ತಂದಿದ್ದಾರೆ ಎನ್ನುವುದು ನಿಜವಾಗಿಯೂ ಶ್ಲಾಘನೀಯವಾದ ವಿಷಯವೇ. ಇನ್ನು ಈ ಪುಸ್ತಕದ ಪ್ರಕಟಣೆಯಲ್ಲಿ ಅವರ ಪುತ್ರನಾದಂತಹ ಜ್ಞಾನಪ್ರಕಾಶ್ ಕಾರಂತವರು ವೈದ್ಯರಾಗಿದ್ದುಕೊಂಡು ತಂದೆಯ ಈ ಸತ್ಕಾರ್ಯಕ್ಕೆ ತಮ್ಮ ಕೈ ಜೋಡಿಸಿದ್ದಾರೆ. ಏನಾಗ್ತದೆ ಅಂದರೆ, ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಧ್ಯಾತ್ಮ ಚಿಂತನೆಯನ್ನು ಪ್ಯಾಷನ್ನಾಗಿ ಆಳವಾಗಿ ಅದನ್ನು ತೆಗೆದುಕೊಂಡು ಅಭ್ಯಾಸ ಮಾಡ್ತಾ ಇದ್ದಾನೆ ಅಂದರೆ ಮನೆಯ ಇತರೆ ಮಂದಿಗೂ ಕೂಡ ಅದರಲ್ಲಿ ಆಸಕ್ತಿ ಹತ್ತುತ್ತದೆ. ಅದರ ಬಗ್ಗೆ ಒಂದು ಒಲವು ಅನ್ನುವಂಥದ್ದು ಮೂಡುತ್ತದೆ. ಹಾಗೆ ಇವರು ಕೂಡ ಬಾಲಕೃಷ್ಣ ಕಾರಂತರು ಬಾಲ್ಯದಿಂದಲೂ ಸ್ವಾಮಿ ಚಿನ್ಮಯಾನಂದರು, ರಮಣರು ಹೀಗೆ ಅನೇಕರ ಉಪನ್ಯಾಸಗಳನ್ನು ಅಟೆಂಡ್ ಮಾಡಿ ಪುಸ್ತಕಗಳನ್ನು ಅಧ್ಯಯನ ಮಾಡಿದಂಥವರು. ಮಗನಿಗೂ ಕೂಡ ಅದೇ ರೀತಿಯ ಒಂದು ಸಂಸ್ಕಾರವನ್ನು ಕೊಟ್ಟದ್ದರ ಫಲವಾಗಿ ಇಡೀ ಕುಟುಂಬ, ಅವರ ಪತ್ನಿ ಇರಬಹುದು, ಮಗನ ಪತ್ನಿ ಇರಬಹುದು, ಇಡೀ ಕುಟುಂಬವೇ ಆ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇರುವಂಥದ್ದು ಬಹಳ ಸಂತೋಷ. ಅವರೆಲ್ಲರಿಗೂ ಕೂಡ ಹರಿಗುರುಗಳ ಪೂರ್ಣ ಆಶೀರ್ವಾದ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ಶಿರಸಿ ಎನ್ನುವುದು ನಮ್ಮ ಕಾರ್ಯಕ್ಷೇತ್ರ ಆಗಿಬಿಟ್ಟಿದೆ. ನಾನಿರೋದು ಸಿದ್ದಾಪುರ, ಹೆಸರಿಗೆ ನಾನು ಸಿದ್ದಾಪುರದಲ್ಲಿರೋದು. ಶಿರಸಿಯಲ್ಲೇ ಜಾಸ್ತಿ ಸತ್ಸಂಗಗಳು ನಡೆಯೋದು. ಹೆಸರು ಶಿರಸಿ ಅಂತ ಇರೋದ್ರಿಂದ ಇರ್ಬೋದು. ಸಂಸ್ಕೃತದಲ್ಲಿ ಶಿರಸಿ ಅಂದರೆ ತಲೆಯಲ್ಲಿ ಅಂತ, ತಲೆಯಲ್ಲಿ ಅಲ್ಲ, ತಲೆಯಲ್ಲಿ ಇರುವವರು ಅಂತ, ಸ್ವಲ್ಪ ಬುದ್ಧಿವಂತರು ಇರುವವರು. ಆದ್ದರಿಂದ ಸ್ವರ್ಣವಲ್ಲಿ ಶ್ರೀಗಳು ಹೇಳ್ತಾ ಇದ್ರು, ನಿಮ್ಮನ್ನು ನಾನು ಬಳಸಿಕೊಳ್ತೇನೆ, ಸಾಮಾನ್ಯ ಜನರಿಗೆ ಅಧ್ಯಾತ್ಮ ವಿಚಾರವನ್ನು ನೀನು ಮುಟ್ಟಿಸುವುದರಲ್ಲಿ ನಿಮ್ಮ ಉಪನ್ಯಾಸ ಉಪಯುಕ್ತ ಆಗ್ತದೆ, ನಿಮ್ಮನ್ನು ನಾವು ಚೆನ್ನಾಗಿ ಬಳಸ್ಕೊಳ್ತೇವೆ ಅಂತ ಹೇಳಿದರು. ಹಾಗೆ ಅವಾಗ ಕರಿತಾ ಇರ್ತಾರೆ. ಶಿರಸಿಯಲ್ಲಿ ನಾನು ಮಾಡಿದಷ್ಟು ಬಹುಶಃ ಬಂದು ಹೋದಷ್ಟು ಸಿದ್ದಾಪುರದಲ್ಲಿ ಆಗಲಿಲ್ಲ ಅಂತ ಕಾಣಿಸ್ತದೆ. ಆದ್ದರಿಂದ ಶಿರಸಿಯವರು ಬ್ರಹ್ಮಾನಂದ ಸತ್ಸಂಗ ಬಳಗ ಅಂತ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಸಂಪರ್ಕದಲ್ಲಿ ಇದ್ದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ, ಶಿವರಾಮ್ ಕಾರಂತರು ಇರ್ಬೋದು, ಅನಂತ್ ಅವರು ಇರ್ಬೋದು, ಹೊರಸೆಯವರು ಇರ್ಬೋದು, ಹೀಗೆ ಕೆಲವರಿದ್ದಾರೆ. ಗುರು ಗಣೇಶವರು ಕೂಡ ಕೂತ್ಕೊಂಡಿದ್ದಾರೆ. ಹಾಂ, ಏನು ಡಾಕ್ಟರ್ ಶಿವರಾಮ್ ಅವರು, ಶಿವರಾಮ್ ಅಂದರೆ ಈ ಕಡೆ ಕಾರಂತರು, ಈ ಕಡೆ ಶಿವರಾಮ್ ಕೂತ್ಕೊಂಡಿದ್ದಾರೆ, ಅದು ಸೇಫ್ ಆಯ್ತಾರೆ. ಇವರಿಗೆ ಶಿವರಾಮ್ ಕಾರಂತರು ಅಂದರೆ ತಪ್ಪಿಲ್ಲ. ಯಾಕಂದರೆ ಅವರು ಮನೆಯ ಲೈಬ್ರರಿಗೆ ಹೋಗಿ ನೋಡಿದರೆ ಎಲ್ಲ ದೊಡ್ಡ ದೊಡ್ಡ ಚಿಂತಕರ ಪುಸ್ತಕದ ದೊಡ್ಡ ಭಂಡಾರವೇ ಇದೆ. ಅವರು ನಿಂತುಕೊಂಡು ಬೇಕಾದರೆ 1 ಗಂಟೆ ಉಪನ್ಯಾಸ ಮಾಡಬಲ್ಲರು. ಆದ್ದರಿಂದ ಅಂತಂಥ ಹಿರಿಯರೆಲ್ಲ ಸೇರಿಕೊಂಡು ಒಂದು ಸತ್ಸಂಗ ಬಳಗ ಮಾಡಿಕೊಂಡು ಚೆನ್ನಾಗಿ ಸಕ್ರಿಯವಾಗಿ ಅದನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಆದ್ದರಿಂದ ಬಹಳ ಸಂತೋಷ. ಇನ್ನು ಈ ಪುಸ್ತಕದ ವಿಷಯಕ್ಕೆ ಬಂದರೆ, ಇದೊಂದು ಆಳವಾದಂತಹ ವೇದಾಂತ ಚಿಂತನೆಯ ಗ್ರಂಥ ಅಲ್ಲ. ವೇದಾಂತದ ಪ್ರಕರಣ ಗ್ರಂಥಗಳಲ್ಲಿ
ಏನೊಂದು ಆಳವಾದ ಸಮಗ್ರವಾದಂತಹ ಚಿಂತನೆ ಮಾಡಿ ಆ ರೀತಿ ಆದದ್ದಲ್ಲ. ಇದಕ್ಕೇನು ಹೇಳ್ತಾರೆ, ಊಟಕ್ಕಿಂತ ಮೊದಲು ಟೇಸ್ಟನ್ನು ಹುಟ್ಟಿಸೋದಕ್ಕೆ ಅಂತ ಹೇಳ್ತಾರೆ ಅಪೆಟೈಸರ್. ಸೂಪ್. ಇದನ್ನು ಓದಿದವರಿಗೆ ವೇದಾಂತವನ್ನು ಇನ್ನೂ ಓದಬೇಕು ಎನ್ನುವ ಆಸಕ್ತಿಯನ್ನು ಹುಟ್ಟಿಸುವಂತಹ ಗ್ರಂಥ. ಎಷ್ಟೋ ಜನ ನನಗೆ ಹೇಳ್ತಾರೆ, ನೀವು ತುಂಬ ಸರಳವಾಗಿ ಎಲ್ರಿಗೂ ತಿಳಿಸ್ಕೊಡ್ತೀರಿ ಸ್ವಾಮೀಜಿ ಅಂತ. ನಾನು ಹೇಳಿದೆ, ಸರಳವಾಗಿ ತಿಳಿಸ್ಕೊಳ್ಳೋದು ನನಗೆ ಅಗತ್ಯ, ನನ್ನ ಅನಿವಾರ್ಯತೆ ಅದು. ಯಾಕೆ, ನನಗೆ ಗೊತ್ತಿರುವುದೇ ಅಷ್ಟು ಅಂತ. ತುಂಬ ಜಾಸ್ತಿ ಗೊತ್ತಿದ್ದವರು ಕಠಿಣವಾಗಿ ಹೇಳ್ತಾರೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ಪ್ರವಚನವು ಒಂದು ಅಧ್ಯಾತ್ಮ ಸಾಧನೆಯಾಗಲಿ, ಅದು ನನ್ನ ಮನಸ್ಸಿನ ಕೊಳೆಯನ್ನು ತೊಳೆಯಲಿ ಎಂಬುದಾಗಿ ಹೊರತು ಇನ್ನು ಬೇರೆ ಯಾವುದೇ ಉದ್ದೇಶ ಅದರಲ್ಲಿಲ್ಲ. ಸ್ವಾಮಿ ಚಿನ್ಮಯಾನಂದರು ಒಂದು ಕಡೆ ಹೇಳ್ತಾರೆ, ಬಟ್ಟೆ ತೊಳೆಯುವ ಕಲ್ಲಿಗೆ ಬಟ್ಟೆಯನ್ನು ಪದೇ ಪದೇ ಹಾಕಿ ಹೊಡೆದರೆ ಬಟ್ಟೆ ಶುದ್ಧ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಕಲ್ಲಂತೂ ಶುದ್ಧ ಆಗ್ತದೆ. ಹಾಗೆ ನಮ್ಮದೇನಪ್ಪ ಅಂದರೆ, ನಮಗೂ ಒಂದಿಷ್ಟು ಯೋಚನೆ ಬರಲಿ ಅಂತ. ನಿಜವಾಗಿಯೂ ಸ್ವಾಧ್ಯಾಯ ಪ್ರವಚನ ಒಂದು ಒಳ್ಳೆಯ ಸಾಧನೆ ಅದು. ನಾವು ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಯಥಾಶಕ್ತಿ ತಿಳಿಸಿಕೊಡಬೇಕು. ಆ ತಿಳಿಸಿಕೊಡುವಂತಹ ಪ್ರಕ್ರಿಯೆಯಲ್ಲಿ ನಮಗೆ ಬಹಳ ಪ್ರಯೋಜನ ಆಗ್ತದೆ. ಅಧ್ಯಯನ ಮಾಡಬೇಕು, ಮನಸ್ಸಲ್ಲಿ ವಿಚಾರಿಸಬೇಕು, ಅದನ್ನು ಯಾವ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸಬೇಕು, ಎಲ್ಲ ಪ್ರಕ್ರಿಯೆಯಲ್ಲಿ ನಮಗೆ ತುಂಬ ಸಹಾಯ ಆಗ್ತದೆ. ಆ ರೀತಿಯಲ್ಲಿ ಜನರಿಗೂ ಕೂಡ ಸಹಾಯ ಆಗುವುದಾದರೆ ಭಾಳ ಸಂತೋಷ. ಆ ದೃಷ್ಟಿಕೋನ ಇಟ್ಟುಕೊಂಡು ಸರಳವಾಗಿ ವಿಷಯವನ್ನು ಪ್ರಸ್ತುತಿ ಮಾಡಿದ್ದರಿಂದ ವೇದಾಂತವನ್ನು ಮುಂದುವರಿಸಬೇಕು, ಅಧ್ಯಯನ ಹೆಚ್ಚು ಮಾಡಬೇಕು ಅನ್ನುವವರಿಗೆ ಇದೊಂದು ಒಳ್ಳೆಯ ಪರಿಚಯದ ಪುಸ್ತಕ. ಆದ್ದರಿಂದ ಇದನ್ನು ನೀವು ಕೊಡ್ಬೋದು ಬೇರೆಯವರಿಗೆ, ಧೈರ್ಯ ಮಾಡಿ. ಈಗ ಕಠಿಣವಾದ ಗ್ರಂಥವನ್ನು ನೀವು ಬೇರೆಯವರಿಗೆ ಕೊಟ್ಟರೆ ಬೈದ್ಕೊಳ್ತಾರೆ ನಿಮಗೆ, ಯಾಕಪ್ಪ ಇಂಥ ಹೋಗಿ, ಅಥವಾ ಶೋ ಕೇಸಲ್ಲಿ ಇಡ್ತಾರೆ. ಆದರೆ ಇದು ಹಾಗಿಲ್ಲ, ಇದು ಓದಿಸಿಕೊಂಡು ಹೋಗ್ತದೆ. ಭಾಷೆಯು ಸರಳ ಮತ್ತು ಆ ಭಾಷೆಯನ್ನು ನಾನು ಮಾತಾಡಿದ್ದನ್ನು ಕರೆಕ್ಟಾಗಿ ವಾಕ್ಯಬದ್ಧವಾಗಿ ಪುಸ್ತಕದ ಶೈಲಿಯಲ್ಲಿ ಅದನ್ನು ನಿರೂಪಣೆ ಬಾಲಕೃಷ್ಣ ಕಾರಂತರು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಲೋಪದೋಷಗಳು ಬರೆದ ಹಾಗೆ. ಹಾಗೆ ವೇದಾಂತದ ವಿಚಾರಗಳೇ ಪ್ರಧಾನವಾಗಿ ಹೊಂದಿರೋದರಿಂದ ಇದಕ್ಕೆ ಅಧ್ಯಾತ್ಮ ಪ್ರಬೋಧ ಅಂತ ಹೆಸರು ಕೊಟ್ಟಿತ್ತು. ಇಲ್ಲಿ ವೇದಾಂತ ಚಿಂತನೆಗೆ ಹೊರತಾಗಿಯೂ ಕೂಡ ಕೆಲವೊಂದಿಷ್ಟಿದೆ. ಯುವಕರಿಗೆ ಭಗವದ್ಗೀತೆ, ಯೋಗ, ಅಧ್ಯಾತ್ಮ ಮುಂತಾದಕ್ಕೆ ಒಂದೆರಡು ಟಾಪಿಕ್ಸ್ ಇದೆ. ಆದರೆ ಹೆಚ್ಚಿನವುಗಳೆಲ್ಲ ವೇದಾಂತ ಅಂದರೆ ಜೀವ, ಆತ್ಮ, ಬ್ರಹ್ಮ, ಜಗತ್ತು, ಬಂಧನ, ಮೋಕ್ಷ, ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗಳು ಇವುಗಳಲ್ಲಿದೆ. ಮೊದಲನೆಯದಾಗಿ ಅವರು ಅವಸ್ಥಾತ್ರಯ ವಿವೇಕ ಎನ್ನುವ ಟಾಪಿಕ್ಕಿನ ಬಗ್ಗೆ ಲೇಖನವನ್ನು ಬರೆದಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಅವಸ್ಥಾತ್ರಯ ಅನ್ನುವಂಥದ್ದು ಆತ್ಮಸ್ವರೂಪವನ್ನು ಅರಿತುಕೊಳ್ಳಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಸಾಧನ. ಅದಕ್ಕೆ ಪ್ರಕ್ರಿಯೆ ಅಂತ ಕರೀತಾರೆ, ಮೆಥಡಾಲಜಿ ಅಂತ. ವೇದಾಂತದಲ್ಲಿ ಬಹಳ ಇಂಪಾರ್ಟೆಂಟ್ ಮೆಥಡಾಲಜಿ ಯಾವುದಪ್ಪ, ಪ್ರಕ್ರಿಯೆ ಯಾವುದಂದರೆ ಅವಸ್ಥಾತ್ರಯ ಪರೀಕ್ಷಾ. ಅವಸ್ಥಾತ್ರಯ ಅಂದ್ರೇನು? ತ್ರಯ ಅಂದರೆ ಮೂರು ಅವಸ್ಥೆಗಳು: ಎಚ್ಚರ, ಕನಸು, ನಿದ್ದೆ. ಈ ಮೂರು ಅನುಭವಗಳಲ್ಲಿ ನಮ್ಮ ಇಡೀ ಜೀವನದ ಎಲ್ಲ ಅನುಭವಗಳು ಹಾಸುಹೊಕ್ಕಾಗಿವೆ. ಮೂರೇ ಅನುಭವ: ಎಚ್ಚರ, ಕನಸು, ನಿದ್ದೆ. ಇದನ್ನು ವಿಮರ್ಶಿಸಿಬಿಟ್ರೆ, ಅವಲೋಕಿಸಿಬಿಟ್ರೆ, ಪರಿಶೀಲಿಸಿಬಿಟ್ರೆ ಮತ್ತೆ ಉಳಿಯುವಂಥದ್ದೇನಿಲ್ಲ ಈ ಪ್ರಪಂಚದಲ್ಲಿ. ಸಾರ್ವತ್ರಿಕ ಪೂರ್ಣ ಅನುಭವ ಅಂತ ಕರೀತಾರೆ. ವೇದಾಂತ ನಿಂತಿರುವುದೇ ಇದರ ಮೇಲೆ, ವಿಶೇಷವಾಗಿ ಅದ್ವೈತ ವೇದಾಂತ. ವೇದಾಂತ ಅಂದ ತಕ್ಷಣ ದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ, ಭೇದಾಭೇದ ಅವೆಲ್ಲವೂ ವೇದಾಂತವೇ. ವೇದಾಂತ ಅಂದ್ರೇನು? ಉಪನಿಷತ್ ಸಿದ್ಧಾಂತವನ್ನು, ಉಪನಿಷತ್ತನ್ನು ಆಧರಿಸಿ ಪ್ರಚುರಪಡಿಸಿದ ಸಿದ್ಧಾಂತಕ್ಕೆ ವೇದಾಂತ ಅಂತ ಕರೀತಾರೆ. ದ್ವೈತವು ಉಪನಿಷತ್ತಿನ ಆಧಾರದ ಮೇಲೆ ಬಂದಿದೆ, ವಿಶಿಷ್ಟಾದ್ವೈತವೂ ಬಂದಿದೆ. ಅವೆಲ್ಲವೂ ಕೂಡ ಅವಸ್ಥಾತ್ರಯವನ್ನು ಮುಖ್ಯವಾಗಿ ಇಟ್ಟುಕೊಂಡಿಲ್ಲ. ಅದ್ವೈತ ವೇದಾಂತ ಮಾತ್ರ ಅವಸ್ಥಾತ್ರಯವೇ ಪ್ರಧಾನವಾದಂತಹ ಒಂದು ಪ್ರಕ್ರಿಯೆ ಇಲ್ಲಿ. ಯಾಕೆಂದರೆ ಶಂಕರ ಭಗವತ್ಪಾದರು ಅದ್ವೈತ ವೇದಾಂತವನ್ನು ಸ್ಥಾಪಿಸಿದ್ದು ಇವು ಮೂರರ ಮೇಲೆ: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಅಂದರೆ ಉಪನಿಷತ್ ಪ್ರಮಾಣಗಳು. ಉಪನಿಷತ್ತೆಲ್ಲವೂ ಒಕ್ಕೊರಲಿನಿಂದ ಅದ್ವೈತವನ್ನೇ ಪ್ರತಿಪಾದಿಸ್ತಾ ಇದೆ ಎನ್ನುವುದನ್ನು ಸ್ಪಷ್ಟಪಡಿಸ್ತಾರೆ.
ತದನಂತರ ಯುಕ್ತಿಯಿಂದ ಲಾಜಿಕಲಿ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ನಿಮ್ಗೆ ಅದೇ ಸರಿ ಅಂತ ಅನ್ನಿಸ್ತದೆ. ಯಾವುದೋ ಅದ್ವೈತ ವೇದಾಂತವೇ ಸರಿ ಅಂತ ಅನ್ನಿಸ್ತದೆ. ಆಮೇಲೆ ನಮ್ಮ ಅನುಭವವನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ಅದ್ವೈತವೇ ಸತ್ಯ ಅಂತ ನಮಗೆ ಅನ್ನಿಸ್ತದೆ. ಅದ್ವೈತ ಅಂದ್ರೇನು? ಎರಡಿಲ್ಲದ್ದು ಅಂತ ಅರ್ಥ. ದ್ವಿಧಾ ಇತಂ ದ್ವೈತಂ, ಎರಡಾದದ್ದು ಅಥವಾ ಎರಡು ಅನ್ನೋದಕ್ಕೆ ದ್ವೈತ ಅಂತ ಕರೀತಾರೆ. ದ್ವಿಧಾ ಇತಂ ದ್ವೈತಂ, ದ್ವೈತಸ್ಯ ಭಾವ ದ್ವೈತಂ, ಎರಡರ ಭಾವಕ್ಕೆ ದ್ವೈತ ಎಂಬುದಾಗಿ ಹೇಳ್ತಾರೆ. ಯತ್ರ ದ್ವೈತಂ ನ ವಿದ್ಯತೆ ತತ್ ಅದ್ವೈತಂ, ಎಲ್ಲಿ ಎರಡಿಲ್ಲವೋ ಅದು ಅದ್ವೈತ. ಸೊ ಹಂಗಂದ್ರೆ ಮೂರು ಇದೆಯಾ ಅಂತ ಕೇಳಿಬಿಡಿ. ಎರಡು ಅನ್ನೋದು ಅನೇಕ ಎನ್ನುವ ಶಬ್ದಕ್ಕೆ ನಾವು ಉಪಲಕ್ಷಣವಾಗಿ ಬಳಸಿಕೊಂಡಿತ್ತು. ಅನೇಕ ಎಂಬುದಕ್ಕೆ ಎರಡು ಅಂತ, ಎರಡು ಇದ್ದ ಮೇಲೆ ಮೂರಿದೆ ಅಂತ ಅರ್ಥ. ಎರಡೂ ಇಲ್ಲ ಅಂತ ಇಲ್ಲಿ. ಎರಡಂದರೆ ಯಾವುದು? ನಾನು, ಈಶ್ವರ, ಅದು ಎರಡೂ ಕೂಡ ಇಲ್ಲ. ಜಗತ್ತು ಬಿಡಿ ನಂತರ ಬರುವಂಥದ್ದು. ಈಶ್ವರ, ಜೀವ, ಜಗತ್ತು ಇದೆಲ್ಲದೂ ಕೂಡ ಒಂದೇ ಒಂದು ಆ ಪರಬ್ರಹ್ಮ ತತ್ವದಲ್ಲಿ ಪರ್ಯವಸಾನಗೊಳ್ತದೆ. ಆ ಪರಬ್ರಹ್ಮಕ್ಕೆ ಹೊರತಾಗಿ ಇನ್ಯಾವ ವಸ್ತುವೇ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಹೆಸರು ಅದ್ವೈತ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಉಪನಿಷತ್ ಹೇಳುತ್ತೆ, ಸೃಷ್ಟಿಯ ಪೂರ್ವದಲ್ಲಿ ಸದ್ವಸ್ತು ಒಂದೇ ಇತ್ತು, ಏಕಂ ಏವ ಅದ್ವಿತೀಯಂ. ಸದೇವ, ಈ ಏವಕಾರ ಅಂತ ಹೇಳುತ್ತೆ, ಅನ್ಯ ವ್ಯಾವೃತ್ತಿ, ನನ್ನನ್ನು ನಿರಾಕರಣೆ ಮಾಡುತ್ತೆ, ಇನ್ನೊಂದು ಇರಲಿಲ್ಲ ಅಂತ. ಆ ಸದ್ವಸ್ತುವಿಗೆ ಹೊರತಾಗಿ ಇನ್ನೊಂದು ಇರಲಿಲ್ಲ ಅಂತ. ಏಕಮೇವ, ಒಂದೇ ಇತ್ತು ಅಂತ. ಅದ್ವಿತೀಯಂ, ಎರಡು ಇರಲಿಲ್ಲ ಅಂತ ಪುನಃ. ಯಾಕಂದರೆ ಈ ಮನುಷ್ಯನಿಗೆ ಒಂದು ಅಂದ ತಕ್ಷಣ ಎಲ್ಲೋ ಒಂದು ಕಡೆಗೆ ಒಂದು ಅನ್ನೋದು ಎರಡನ್ನು ಹೋಲಿಕೆ ಮಾಡಿ ಹೇಳುವಂಥದ್ದಾದ್ದರಿಂದ ಅಂಥದ್ದು ಯಾವುದೋ ಒಂದಿತ್ತು ಅಂತ ಅಲ್ಲ, ಇನ್ನೊಂದು ಇರಲಿಲ್ಲ ಅಂತ ನಿರಾಕರಣೆ ಮಾಡುತ್ತೆ. ಆದ್ದರಿಂದ ಎಲ್ಲ ಉಪನಿಷತ್ತುಗಳ ತಾತ್ಪರ್ಯವೇ ಅದ್ವೈತ ಎಂಬುದಾಗಿ ಶಂಕರ ಭಗವತ್ಪಾದ ಪ್ರತಿಪಾದನೆ ಮಾಡಿದರು. ಸರಿ, ನೀವು ಅದ್ವೈತ ಅಂತ ಏನೋ ಹೇಳ್ತೀರಿ, ನೀವು ಹೇಳ್ತೀರಿ ಅಂತ ಒಪ್ಪಿಕೊಳ್ಬೇಕೋ ಅಥವಾ ಅದಕ್ಕೇನಾದರೂ ಅನುಭವ ಇದೆಯೋ? ಕೆಲವರು ಏನು ಹೇಳ್ತಾರೆ ಅಂದರೆ ಅದ್ವೈತವನ್ನು ಬರೀ ಕೇಳಿಸ್ಕೊಳ್ಳೋದಲ್ಲ, ಅನುಭವ ತಂದುಕೊಳ್ಬೇಕು ಅಂತ ಹೇಳ್ತಾರೆ. ಅನುಭವ ತಂದುಕೊಳ್ಳೋದು ಅಂದರೆ ಏನರ್ಥ? ಅವ್ರ ಪ್ರಕಾರ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ದಿವಸ ನಮಗೆ ಗೊತ್ತಾಗ್ಬಿಡ್ತದೆ, ಈ ಜಗತ್ತೆಲ್ಲವೂ ಹೊರಟು ಹೋಗಿ ಬರೀ ಆತ್ಮ ಮಾತ್ರ ಅವನ ಅನುಭವಕ್ಕೆ ಬರ್ತದೆ ಅಂತ ಕೆಲವರು ವಿವರಣೆ ನೀಡ್ತಾರೆ. ಅದು ಎಲ್ಲಿ ಅನುಭವಕ್ಕೆ ಬರ್ತದೆ? ಧ್ಯಾನದ ಸಂದರ್ಭದಲ್ಲಿ, ನಿರ್ವಿಕಲ್ಪ ಸಮಾಧಿಯ ಸಂದರ್ಭದಲ್ಲಿ ಅಂತ ಕೆಲವರ ವಿಚಾರ. ಯಾರು ಅದ್ವೈತಿಗಳು ಅಂತ ಹೇಳ್ಕೊಳ್ತಾರೆ ಅವರು ಕೂಡ ಹೇಳ್ತಾರೆ ಆ ಮಾತನ್ನು, ಮತ್ತು ಬೇರೆಯವರು ಕೂಡ ಹೇಳೋದನ್ನು ಕಾಣ್ತೇವೆ. ಅದಕ್ಕೆ ದೃಷ್ಟಾಂತವಾಗಿ ಕೊಡೋದು ಯಾರದನ್ನ? ಬುದ್ಧನ ದೃಷ್ಟಾಂತ. ಅವನು ಆ ಒಂದು ಬೋಧಿ ವೃಕ್ಷದ ಕೆಳಗೆ ಧ್ಯಾನಸ್ಥನಾಗಿ ಕೂತ್ಕೊಂಡಾಗ ಆ ಪೂರ್ಣಿಮೆಯ ರಾತ್ರಿ ಅವನಿಗೆ ಜ್ಞಾನೋದಯವಾಯಿತಂತೆ. ಹಾಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು ದಿವಸ ನನಗೆ ಅದ್ವೈತ ಜ್ಞಾನ ಆಗ್ತದೆ. ಹಾಗೆ ಶಂಕರ ಭಗವತ್ಪಾದರು ಹೇಳಲಿಲ್ಲ. ಶಂಕರರು ಅದ್ವೈತವನ್ನು ಅನುಭವದಲ್ಲಿ ಕಂಡುಕೊಳ್ಳುವುದು ಎಂಬ ಮಾತಿಗೆ ಏನು ಅರ್ಥ ಹೇಳಿದ್ದಾರೆ ಅಂದರೆ, ಅವಸ್ಥಾತ್ರಯ ಎನ್ನುವ ಅನುಭವವನ್ನು ಪರೀಕ್ಷೆ ಮಾಡಿದಾಗ ಈಗಾಗಲೇ ನಮ್ಮೆಲ್ಲರ ಸ್ವರೂಪವಾಗಿ ಇದ್ದುಕೊಂಡಿರುವ ಆತ್ಮನ ಪರಿಚಯ ನಮಗೆ ಆಗ್ತದೆ. ಆತ್ಮನನ್ನು ಹೊಸದಾಗಿ ಕಂಡುಕೊಳ್ಳುವಂಥದ್ದು ಅಲ್ಲ. ಸ್ವಾಮೀಜಿ, ತುಂಬ ತಪಸ್ಸು ಮಾಡಬೇಕು, ತುಂಬ ಸಾಧನೆ ಮಾಡಬೇಕು, ಅದ್ವೈತ ಸಾಧನೆಯಲ್ಲಿ ಮುಂದುವರಿದ ಮೇಲೆ ಅದ್ವೈತ ಅನುಭವ ಆಗ್ತದೆ ಅಂದರೆ ನೀವು ಹೇಳ್ತಿದ್ದೀರಿ ಹೊಸದಾಗಿ ಕಂಡುಕೊಳ್ಳೋದು ಅಲ್ಲ ಅಂತ. ಹೌದು, ಈಗಾಗಲೇ ಇದ್ದುಕೊಂಡಿರುವಂಥದ್ದು. ಭೂತವಸ್ತು ವಿಷಯತ್ವಾತ್ ಅನುಭವ ಅವಸಾನತ್ವಾತ್ ಬ್ರಹ್ಮಜ್ಞಾನಸ್ಯ. ಭೂತವಸ್ತು ಅಂದರೆ ಈಗಾಗಲೇ ಇದ್ದುಕೊಂಡಿರುವ ವಸ್ತು ಅದು. ಆದರೆ ನಾವು ಅದರ ಕಡೆಗೆ ಲಕ್ಷ್ಯ ಹಾಕಲಿಲ್ಲ ಅಷ್ಟೆ. ನಾವು ಲಕ್ಷ್ಯ ಹಾಕೋದ್ರಲ್ಲಿ, ಬ್ಯಾಂಕಿಗೆ ಲಕ್ಷ್ಯ ಹಾಕೋದ್ರಲ್ಲಿದ್ದೇವೆ ಹೊರತು 1000 ಕಡೆಗೆ ಲಕ್ಷ್ಯ ಕೊಡಲೇ ಇಲ್ಲ. ನಾವು ಬರೀ 1000 ಕಡೆಗೆ ಅಂದರೆ 1000 ನೋಟಿಂದೇ ನೆನಪಾಗ್ತದೆ. ಸಾವು ಇರದ ಆತ್ಮನ ಕಡೆಗೆ ಲಕ್ಷ್ಯ ಹಾಕಿದರೆ ಗೊತ್ತಾಗ್ತಿದ್ದದು. ನಾವು ಬರೀ 1000 ಲಕ್ಷ ಲೆಕ್ಕ ಮಾಡೋದಲ್ಲೇ ಕುಳಿತುಕೊಂಡೇವೆ. ಎಲ್ಲಿ ಲಕ್ಷ್ಯ ಕೊಡಬೇಕು?
ನಮ್ಮದೇ ಅನುಭವ. ಎಚ್ಚರದಲ್ಲಿ ಕಣ್ಣು ತೆರೆದಿರ್ತದೆ, ಮುಂದೆ ಪ್ರಪಂಚದಲ್ಲಿ ಬೇರೆ ಬೇರೆ ಆದಂತಹ ಕಾರ್ಯಗಳನ್ನು ನಾವು ಗಮನಿಸ್ತೇವೆ. ಮನಸ್ಸಿನಲ್ಲಿ ಅದೇ ರೀತಿಯ ವೃತ್ತಿಗಳು ಉತ್ಪತ್ತಿ ಆಗ್ತದೆ. ಸುಖ, ದುಃಖ, ಮಾನ, ಅಪಮಾನ, ಅನೇಕ ರೀತಿಯ ಆಲೋಚನೆಗಳ ಗೊಂದಲದಲ್ಲಿ ನಾವು ಸಂಸಾರಿಯಾಗಿ ಬದುಕನ್ನು ನಡೆಸ್ತಾ ಇರ್ತೇವೆ. ಆದರೆ ಕನಸಿಗೆ ಹೋದ ತಕ್ಷಣ ಅದೇ ಆತ್ಮನು ಇನ್ನೊಂದು ಅನುಭವವನ್ನು ಪಡಿತಾನೆ. ಇಲ್ಲಿ ಮನುಷ್ಯನಾಗಿರುವವನಲ್ಲಿ ಪಶು ಆಗ್ಬೋದು, ಇಲ್ಲಿ ಪುರುಷನಾಗಿರುವವನಲ್ಲೂ ಸ್ತ್ರೀ ಆಗ್ಬೋದು, ಇಲ್ಲಿ ದುಃಖಿ ಆಗಿರುವವನಲ್ಲೂ ಸುಖಿ ಆಗ್ಬೋದು. ಅದು ಅನುಭವವನ್ನು ಎಷ್ಟರ ಮಟ್ಟಿಗೆ ಸಾಲಿಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ, ಜಾಗೃತ ಅವಸ್ಥೆಯ ಅನುಭವ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾದ ಅನುಭವ ಸ್ವಪ್ನದಲ್ಲಿ ಕೂಡ ಬರ್ತದೆ. ಅದನ್ನು ಪರೀಕ್ಷಿಸಬೇಕು ಅಂತ ಹೇಳ್ತಾರೆ ಶಂಕರ್. ಎಲ್ಲ ಫಿಲಾಸಫರ್ಸ್, ಜಗತ್ತಿನ ಎಲ್ಲ ದಾರ್ಶನಿಕರು ಬರೀ ಜಾಗೃತ ಅವಸ್ಥೆಯನ್ನಷ್ಟೇ ಪರೀಕ್ಷೆ ಮಾಡಿ ತಮ್ಮ ಫಿಲಾಸಫಿಯನ್ನಿಟ್ಟಿದ್ದಾರೆ. ಸ್ವಪ್ನ ಸುಷುಪ್ತಿಯ ಪರೀಕ್ಷೆಗೆ ಯಾರೂ ಹೋಗಲೇ ಇಲ್ಲ. ಯಾಕೆ? ಇದು ಜಾಗೃತ ಅವಸ್ಥೆಗೆ ಅನುಕೂಲ ಆಗುವ ಒಂದು 2 ಅವಸ್ಥೆ ಅಂತ ಹೇಳಿದಾರೆ ಹೊರತು ಅದನ್ನು ಸ್ವತಂತ್ರವಾಗಿ ಒಂದು ಅನುಭವ ಅದನ್ನು ಪರೀಕ್ಷಿಸಬೇಕು ಅಂತ ಹೊರಟವರು ಶಂಕರರು ಮಾತ್ರ. ನೆನಪಿಟ್ಕೊಳ್ಳಿ, ಶಂಕರರು ಅಂದರೆ ಉಪನಿಷತ್ತನ್ನು ಹೇಳಿದ್ದನ್ನೇ ಶಂಕರರು ಮಾಡಿದ್ದಾರೆ. ಮಾಂಡೂಕ್ಯ, ಬೃಹದಾರಣ್ಯಕ ಮುಂತಾದ ಉಪನಿಷತ್ತುಗಳಲ್ಲಿ ಈ ವಿಚಾರ ಶಂಕರರು ಸರಿಯಾಗಿ ಕಂಡುಕೊಂಡಿದ್ದಾರೆ. ಆದ್ದರಿಂದ ಶಂಕರರಂತಹ ಗುರುಗಳು ಸಿಕ್ಕಿದಂತಹ ನಾವು ಧನ್ಯರು. ಅಂದರೆ ಸತ್ಯವನ್ನು ಸ್ಪಷ್ಟವಾಗಿ ಕಂಡುಕೊಂಡವರು ಶಂಕರರು. ಸ್ವಪ್ನವನ್ನು ನೀವು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಎಂಥ ಅನುಭವ ಅಂದರೆ, ಸ್ವಪ್ನದ ಭಯಕ್ಕೆ ಮೈ ಬೆವರುವುದುಂಟು, ಸ್ವಪ್ನದ ಸಂತೋಷದಲ್ಲಿ ಪುಳಕಿತರಾಗುವುದುಂಟು, ಸ್ವಪ್ನದ ದುಃಖಕ್ಕೆ ಕಣ್ಣೀರು ಬರುವುದುಂಟು ಜಾಗೃತ ಕಣ್ಣಿನಲ್ಲಿ. ಅಷ್ಟರ ಮಟ್ಟಿಗೆ ಅನುಭವ ಆಗ್ತದಲ್ಲ, ಯಾರಿಗಾಗ್ತದ ಅನುಭವ? ಹಾಗಾದರೆ ಜಾಗೃತ ಪ್ರಪಂಚದಲ್ಲಿಯೂ ಹಾಗೆ ಅನುಭವ ಆಗ್ತದೆ, ಪ್ರಪಂಚದಲ್ಲಿಯೂ ಹಾಗೆ ಅನುಭವ ಆಗ್ತದೆ. ಇದೆರಡರಲ್ಲಿ ಯಾವುದು ಸತ್ಯ? ಹಾಗೆ ಯೋಚನೆ ಮಾಡಬೇಕಂತ ನಿಮಗೆ ಪ್ರಮೇಯ ಬರಬಹುದು. ಯಾಕೆ ಯೋಚನೆ ಮಾಡಬಾರ್ದು ಅಂತ ಕೇಳ್ತೇನೆ ನಾನು. ಮಾಡಬೇಕು ಕೂಡ. ಹಾಗೆ ಮಾಡಿದಾಗಲೇ ನಮಗೆ ಸತ್ಯ ಗೊತ್ತಾಗುವಂಥದ್ದು. ಅನುಭವ ಎರಡೂ ಕಡೆಗೆ ಸಮಾನವಾಗಿರುವಾಗ, ಜನಕನಿಗೆ ಆದಂತಹ ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ. ಅದು ಸತ್ಯವೋ ಇದು ಸತ್ಯವೋ ಅಂತ. ಸ್ವಪ್ನದಲ್ಲಿ ಚಿಟ್ಟೆಯಾಗಿದ್ದವನು ಈಗ ರಾಜನಾಗಿದ್ದಾನೋ, ಅಥವಾ ಈಗ ರಾಜನಾಗಿದ್ದವನು ಸ್ವಪ್ನದಲ್ಲಿ ಚಿಟ್ಟೆಯಾಗಿ ಕಾಣ್ತಾ ಇದ್ದಾನೋ? ಯಾಕೆಂದರೆ ಅದು ಹಾಗಿರಬಹುದಲ್ಲ. ಸ್ವಪ್ನದಲ್ಲಿ ಚಿಟ್ಟೆಯಾಗಿರುವನಿಗೆ ರಾಜನ ಕನಸು ಕಾಣ್ತಾ ಇರ್ಬೋದನ್ನು ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅಂತ. ಎರಡು ಸ್ವತಂತ್ರವಾಗಿ ಪ್ರತ್ಯೇಕ ಅನುಭವಗಳು ನಮ್ಮ ಮುಂದೆ ಇದ್ದಾಗ ನಾವು ಪರೀಕ್ಷೆ ಮಾಡದಿದ್ದರೆ ಸತ್ಯ ದೊರಕುವುದಿಲ್ಲ. ಇನ್ನು ಸುಷುಪ್ತಿ ಅವಸ್ಥೆಗೆ ಹೋದಾಗ, ತನಿನಿದ್ದೆ ಅವಸ್ಥೆಯಲ್ಲಿ ಎಲ್ಲರಿಗೂ ಒಂದೇ ತೆರನಾದ ಅನುಭವ. ಏನು ಅನುಭವ? ಏನೇನೂ ಇಲ್ಲ, ಸಂಸಾರದ ಯಾವ ತಾಪತ್ರಯಗಳಿಲ್ಲ, ಶಾಂತವಾಗಿದ್ದೆ, ಏನೇನೂ ಇರಲಿಲ್ಲ. ಅದಕ್ಕೆ ಎಲ್ಲರಿಗೂ ಒಂದೇ ಸಾರ್ವತ್ರಿಕ ಅನುಭವ ನೆನಪಿರಲಿ, ಸುಷುಪ್ತಿ. ನಾವು ನಿಮ್ಗೇನು ಸ್ವಪ್ನ ಬಿತ್ತು ಅಂತ ಇನ್ನೊಬ್ಬರ ಹತ್ರ ಕೇಳ್ತೇವೆ, ನಿಮ್ಗೇನು ಸುಷುಪ್ತಿ ಆಯಿತು ಅಂತ ಕೇಳ್ತೇವಾ? ಕೇಳಲ್ಲ. ಎಲ್ಲರಿಗೂ ಸುಷುಪ್ತಿ ಅನುಭವ ಒಂದೇ, ಏನಿರಲಿಲ್ಲ ಅಂತ. ಆದರೆ ಏನಿರಲಿಲ್ಲ ಅಂತ ಕಂಡವನು ಇದ್ದ ಎಂಬುದು ನಮ್ಮೆಲ್ಲ ಒಳಮನಸ್ಸಿಗೆ ಗೊತ್ತಿದೆ. ಅಲ್ಲಿ ನಾನೂ ಇರಲಿಲ್ಲ ಅಂತ ಹೇಳಲ್ಲ, ಏನಿರಲಿಲ್ಲ ಎಂಬುದನ್ನು ನಾನು ಕಂಡುಕೊಂಡೆ. ಏನೂ ಇಲ್ಲದಿದ್ದಾಗ ಆ ಒಬ್ಬನೇ ಇದ್ದನಲ್ಲ, ಅವನಾರು? ಸ್ವಪ್ನ ಕಂಡವನಾರು? ಜಾಗೃತಿನ ಅನುಭವಗಳು ಅನುಭವಿಸ್ತಿರುವವನಾರು? ಅವನು ಈ ಜೀವಾತ್ಮನೇ ಆಗಿದ್ದರೆ, ಜಾಗೃತನಲ್ಲಿರುವ ಜೀವಾತ್ಮನು ಸ್ವಪ್ನದಲ್ಲಿ ಇಲ್ಲ. ಸ್ವಪ್ನದಲ್ಲಿ ನಾನು ಬೇರೆ ಯಾವುದೋ ಒಂದು ಜೀವಿಯಾಗಿದ್ದೆ, ಸ್ವಪ್ನ ಪ್ರಪಂಚವೇ ಬೇರೆಯಾಗಿತ್ತು. ಇನ್ನು ಅದೆರಡೂ ಇಲ್ಲದಂತಹ ಸುಷುಪ್ತಿಯಲ್ಲಿ ಇದ್ದವನು ಯಾರು? ನನ್ನ ವಾಸ್ತವಿಕ ಸ್ವರೂಪವೇನು ಎಂಬುದಾಗಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ದೇಶ ಕಾಲ ವಸ್ತು ಅಪರಿಚ್ಛಿನ್ನವಾದ ಒಂದು ಚೈತನ್ಯ, ಒಂದು ಕಾನ್ಷಿಯಸ್ನೆಸ್, ಆ ಚೇತನ ವಸ್ತು ಎಲ್ಲೆಲ್ಲೂ ತುಂಬಿದೆ, ಎಲ್ಲೆಲ್ಲೂ ಹಾಸುಹೊಕ್ಕಾಗಿದೆ. ಅದು ಈ ದೇಹ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅದು ಅತ್ಯಂತ ಸ್ವತಂತ್ರವಾದ ವಸ್ತು. ಅದನ್ನೇ ಶ್ರುತಿ ಬ್ರಹ್ಮ ಎಂಬುದಾಗಿ ಹೇಳ್ತಾ ಇದೆ ಎಂಬುದಾಗಿ ನಿಶ್ಚಯ ಮಾಡ್ತಾನೆ. ಇದನ್ನೇ ಅನುಭವ ಅಂತ ಕರೆಯುತ್ತೆ. ಅನುಭವ ಅಂದರೆ ಸಾರ್ವತ್ರಿಕ ಪೂರ್ಣ ಅನುಭವ, ಒಬ್ಬನ ವಿಶೇಷ ಅನುಭವ ಅಲ್ಲ. ಅಧ್ಯಾತ್ಮದಲ್ಲಿ ವಿಶೇಷ ಅನುಭವಕ್ಕೆ ಹೆಚ್ಚು ಮಹತ್ವ ಇಲ್ಲ. ವಿಶೇಷ ಅನುಭವ ಅಂದ್ರೇನು? ಧ್ಯಾನಕ್ಕೆ ಕೂತ್ಕೊಂಡೆ, ಏನೋ ಶಂಖನಾದ ಕೇಳ್ತು, ಏನೋ ಬೆಳಕು ಕಾಣಿಸ್ತು, ಇನ್ಯಾವುದೋ ಲೋಕಕ್ಕೆ ಹೋದಾಗಾಯಿತು, ಇನ್ಯಾವುದೋ ದಿವ್ಯ ದರ್ಶನ ಆಯಿತು. ಇರಲಿ, ಒಳ್ಳೆಯದು. ಅದರಿಂದ ಚಿತ್ತಶುದ್ಧಿಯ ಸಂಕೇತಗಳಿವೆ.
ಅದನ್ನು ಶುಭ ಲಕ್ಷಣಗಳೇ, ಅಶುಭ ಅಲ್ಲ. ಅದರ ವೇದಾಂತದಲ್ಲಿ ಅನುಭವ ಅಂದಾಗ ಒಬ್ಬ ವ್ಯಕ್ತಿಗೆ ಆಗುವ ವಿಶೇಷ ಅನುಭವ ಅಲ್ಲ, ಸರ್ವಕಾಲಿಕ, ಸರ್ವಭೌಮಿಕ, ಸರ್ವಜನೀನವಾದ ಸಾರ್ವತ್ರಿಕ ಅನುಭವ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಈ ಅದ್ವೈತದ ನೆಲೆಯಲ್ಲಿ ಮಾತ್ರ, ಈ ಅದ್ವೈತದ ನೆಲೆಯಲ್ಲಿ ಮಾತ್ರ ಇಡೀ ಜಗತ್ತನ್ನು ಒಂದು ಮಾಡಲಿಕ್ಕೆ ಸಾಧ್ಯ ನಮಗೆ. ಯಾಕೆ? ಈ ಅದ್ವೈತ ದರ್ಶನ ಅನ್ನುವಂಥದ್ದು ನಮ್ಮ ಅನುಭವದ ಆಧಾರದ ಮೇಲೆ ನಿಂತಿರುವಂಥದ್ದು. ಕೇವಲ ಶ್ರುತಿ ಹೇಳುತ್ತೆ ಅನ್ನುವ ಮಾತ್ರಕ್ಕೆ ಅದ್ವೈತ ಸತ್ಯವಾಗಿದ್ದರೆ, ಇನ್ನೊಬ್ಬ ಹೇಳ್ತಾನೆ ನನ್ನ ತ್ರಿಪಿಟಿಕ ಹೇಳಿದ್ದು ಸತ್ಯ, ಜೈನ ಹೇಳ್ತಾನೆ ನನ್ನ ಗ್ರಂಥದಲ್ಲಿ ಹೇಳಿದ್ದು ಸತ್ಯ, ಮತ್ತೊಬ್ಬನು ಕುರಾನಲ್ಲಿ ಹೇಳಿದ್ದು ಸತ್ಯ, ನೀವು ಹೇಗೆ ನಿರಾಕರಿಸ್ತೀರಿ? ಸಾಕ್ಷಾತ್ ದೇವರಿಂದಲೇ ಕೇಳಿಸಿಕೊಂಡಿದ್ದಾನಂತೆ ಅವನು ಜಗತ್ತಿಗೆಲ್ಲ ಅದನ್ನು ಪ್ರಚಾರ ಮಾಡಿದಂತೆ. ಅದು ಅಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಹೇಗೆ ಅವಕಾಶ ಇದೆ? ನಿಮ್ಮ ಧರ್ಮಗಳನ್ನ ಹೇಳಿದಾಗ ನಮ್ಮ ಧರ್ಮದಲ್ಲೂ ಹೇಳಿದೆಯಪ್ಪ, ನಿಮ್ಮದು ಓಲ್ಡ್ ಟೆಸ್ಟಿಮೆಂಟ್ಸ್ ನಮ್ಮ ನ್ಯೂ ಟೆಸ್ಟಿಮೆಂಟ್ಸ್ ಅಂತ ಹೇಳ್ತಾ ನಾವು. ಆದರೆ ನಾವು ಅದ್ವೈತದಲ್ಲಿ ಹೇಳ್ತೇವೆ, ಶ್ರುತಿ ಹೇಳಿದೆ ಎನ್ನುವ ಕಾರಣಕ್ಕಷ್ಟೇ ಅದ್ವೈತ ಸತ್ಯ ಅಲ್ಲ, ನಿನ್ನ ಅನುಭವವನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ, ತರ್ಕಬದ್ಧವಾಗಿ ವಿಚಾರ ಮಾಡಿದಾಗಲೂ ಕೂಡ ನಿನಗೆ ಅದ್ವೈತವೇ ಪರಮಾರ್ಥ ಅಂತ ಗೊತ್ತಾಗ್ತದೆ. ಆದ್ದರಿಂದ ಶ್ರುತಿ ಸತ್ಯವನ್ನು ಹೇಳ್ತಾ ಇದೆ. ಈ ವಿಚಾರ ಅವಸ್ಥಾತ್ರಯ ವಿಚಾರ. ಇದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಬಂದಿದೆ. ನಾನಂದರೆ ನೀವು ಪುಸ್ತಕ ತಗೊಳ್ಳಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಪರಿಚಯ ಅಂತ. ಆಮೇಲೆ ದೇಹತ್ರಯ ವಿಚಾರ, ವಿವೇಕ ಅಂತ ಬಂದಿದೆ. ಆತ್ಮನಿಗೆ 3 ಉಪಾಧಿಗಳು ಅಂತ ಹೇಳ್ತಾರೆ. ಆತ್ಮನಿಗೆ 3 ಉಪಾಧಿಗಳು ಅಂತ, ಸ್ಥೂಲ ಉಪಾಧಿ, ಸೂಕ್ಷ್ಮ ಉಪಾಧಿ, ಕಾರಣ ಉಪಾಧಿ ಅಂತ 3 ಉಪಾಧಿ. ಆತ್ಮನಿಗೆ 3 ದೇಹ ಅಂತ ಹೇಳಬಾರ್ದು. ಆತ್ಮನಿಗೆ 3 ದೇಹ ಅಂದರೆ ಅವನಿಗೆ ಸಂಬಂಧವನ್ನು ಕೊಟ್ಟಾಗ್ತದೆ. 3 ಹೆಂಡತಿ, ಒಬ್ಬ ಗಂಡನಿಗೆ 3 ಹೆಂಡತಿ, 3 ತಲಾಕ್ ಆಮೇಲೆ ಕೊಡಬೇಕಾಗ್ತದೆ. ಹಾಗಲ್ಲ ಇಲ್ಲಿ. ಆತ್ಮನಿಗೆ 3 ಉಪಾಧಿ. ಈ ಉಪಾಧಿ ಅನ್ನೋ ಶಬ್ದ ಎಷ್ಟು ಚಂದ ಬಳಸಿದ್ದಾರೆ ಹಿರಿಯರು. ವಾಸ್ತವವಾಗಿ ಉಪಾಧಿ ಎಂದಾಗ ಆ ವಸ್ತುವಿನ ಸಂಬಂಧದಲ್ಲಿ ಇದ್ದಂತೆ ಕಾಣುತ್ತೆ, ಆದರೆ ಯಾವ ಸಂಬಂಧವನ್ನು ಹೊಂದಿರೋದಿಲ್ಲ. ಇದು ಇಂಟ್ರೆಸ್ಟಿಂಗ್. ಈಗ ಒಂದು ಕ್ರಿಸ್ಟಲ್ ಇದೆ, ಸ್ಫಟಿಕ ಅಂತ ಕರೀತಾರೆ. ಸ್ಫಟಿಕ ಲಿಂಗದ ಪೂಜೆ ಬಹಳ ವಿಶೇಷ ಅಂತ ಕೆಲವರು ಇಟ್ಕೊಂಡಿರ್ತಾರೆ, ಸ್ಫಟಿಕ ಲಿಂಗ ಅಂತ. ಅದಕ್ಕೆ ಹಾಲು ಹಾಕಿದಾಗ, ತುಪ್ಪ ಹಾಕಿದಾಗ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಅದು ಹಾಲು ಹಾಕಿದಾಗ ಅದು ಜೇನುತುಪ್ಪ ಹಾಕಿದಾಗ ಕೆಂಪು ಬಣ್ಣ ಕಾಣಿಸ್ತದೆ, ಹಾಲು ಹಾಕಿದಾಗ ಬಿಳಿಯ ಬಣ್ಣ ಕಾಣಿಸ್ತದೆ ಲಿಂಗ. ಅದೇ ದಾಸವಾಳ ಪುಷ್ಪವನ್ನು ಇಟ್ಟಾಗ ಕೆಂಪು ಬಣ್ಣ ಕಾಣಿಸ್ತದೆ, ಹಸಿರು ಎಲೆ ಇಟ್ಟಾಗ ಹಸಿರು ಬಣ್ಣ ಕಾಣಿಸ್ತದೆ, ನೀಲಿ ಪುಷ್ಪ ಇಟ್ಟಾಗ ನೀಲಿ ಬಣ್ಣ ಕಾಣಿಸ್ತದೆ. ಆದರೆ ಆ ನೀಲಿ ಪುಷ್ಪದಿಂದಾಗಲಿ ಹಸಿರು ಎಲೆಯಿಂದಾಗಲಿ ಆ ಕ್ರಿಸ್ಟಲ್ಲಿಗೆ, ಸ್ಫಟಿಕಕ್ಕೆ ಏನಾದರೂ ತೊಂದರೆ ಆಯಿತಾ? ಏನಾದರೂ ಬದಲಾವಣೆ ಆಯಿತಾ? ಇಲ್ಲ. ಅದು ಇದ್ದ ಹಾಗೆ ಇದೆ, ಏನೋ ಆದಂತೆ ತೋರಿತು. ಅದು ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನೂ ಮಾಡಿಕೊಳ್ಳದೆ ಬದಲಾದಂತೆ ಹೇಗಾಯಿತೋ ಹಾಗೆ ನಮ್ಮಲ್ಲಾಗಿದೆ ಅಂತ ಹೇಳ್ತಾರೆ. ಈ ಸ್ಥೂಲ ಶರೀರದ ಉಪಾಧಿಯನ್ನು ಆಶ್ರಯಿಸಿ ನಾನು ಗಂಡು, ನಾನು ಹೆಣ್ಣು. ಸೂಕ್ಷ್ಮ ಶರೀರದ ಉಪಾಧಿಯನ್ನು ಆಶ್ರಯಿಸಿಕೊಂಡು ನಾನು ಸುಖಿ, ದುಃಖಿ, ಬುದ್ಧಿವಂತ, ದಡ್ಡ. ಆನಂದಮಯ ಕೋಶದ ಉಪಾಧಿಯನ್ನು ಆಶ್ರಯಿಸಿಕೊಂಡು ಸುಖ ದುಃಖಾದಿಗಳು. ಹೀಗೆ ಉಪಾಧಿಯ ತಾದಾತ್ಮ್ಯವನ್ನು ಹೊಂದಿದವನಂತೆ ಆತ್ಮನು ಕಾಣ್ತಾ ಇರ್ತಾನೆ. ನಾನು ಗಂಡು ಅಂತ ಹೇಳುವಾಗ, ನಾನು ಹೆಣ್ಣು ಅಂತ ಹೇಳುವಾಗ, ನಾನು ಪಾಪಾತ್ಮ ಅಂತ ಹೇಳುವಾಗ, ಪುಣ್ಯಾತ್ಮ ಅಂತ ಹೇಳುವಾಗ, ಕುರುಡ, ಕಾಣ, ಕ್ಲೀಬ, ಬಧಿರ, ಈ ಯಾವುದೇ ಉಪಾಧಿಯುಕ್ತವಾದಂತಹ ಸಂಯೋಗವನ್ನು ಇಟ್ಟುಕೊಂಡು ನಾನು ಅಂತ ಹೇಳುವಾಗ ಆತ್ಮನಿಗೆ ಯಾವ ವಿಕ್ರಿಯೆಯೂ ಆಗಿರೋದಿಲ್ಲ. ಆತ್ಮನಲ್ಲಿ ಯಾವ ಬದಲಾವಣೆ ಆಗಿರೋದಿಲ್ಲ. ಅತ್ಯಂತ ನಿತ್ಯ ಶುದ್ಧ ಬುದ್ಧವಾದ ಆತ್ಮನು ಈಗಲೂ ಹಾಗೆಯೇ ಇದ್ದಾನೆ. ಅವನು ಪಾಪಾತ್ಮನೂ ಆಗಲಿಲ್ಲ, ಪುಣ್ಯಾತ್ಮನೂ ಆಗುವುದಿಲ್ಲ. ನಾನು ಯಜ್ಞಯಾಗಾದಿಗಳನ್ನು ಮಾಡಿದ್ದೇನೆ, ಆತ್ಮ ಪುಣ್ಯ ಆಯಿತು, ಆತ್ಮ ಶುಚಿ ಆಗೋದಿಲ್ಲ. ನಾನು ಪಾಪ ಮಾಡಿಬಿಟ್ಟೆ, ಆತ್ಮ ಕೊಳೆಯಾಯಿತು, ಇಲ್ಲ. ಆತ್ಮ ಯಾವಾಗಲೂ ಶುದ್ಧವಾಗಿರತಕ್ಕಂತಹ ವಸ್ತು. ಹಾಗಾದರೆ ಆಗದ್ದು ಯಾವುದು? ಉಪಾಧಿಗಳಲ್ಲಿ ಬದಲಾವಣೆ ಆಯಿತು. ಈ ಉಪಾಧಿಯ ಮೇಲೆ ಅಭಿಮಾನ ಇಟ್ಟಿರತಕ್ಕಂತಹ ಜೀವಾತ್ಮನಿಗೆ ತೊಂದರೆ ಆಯಿತು, ಆತ್ಮನಿಗೆ ಯಾವ ತೊಂದರೆ ಆಗಲಿಲ್ಲ. ಆತ್ಮನಿಗೆ ಬಂಧನವೂ ಇಲ್ಲ, ಆತ್ಮನಿಗೆ ಮೋಕ್ಷವೂ ಇಲ್ಲ. ನಿರ್ಮುಕ್ತ, ನಿತ್ಯಮುಕ್ತ. ಅದು ನಿತ್ಯ ಮುಕ್ತವಾದಂತಹ ವಸ್ತು. ಹಾಗಾದರೆ ಅಧ್ಯಯನ ಯಾಕೆ? ಪುಸ್ತಕ ಬೇಡ. ಹಾಗಾದರೆ
ಯಾಕೆ ಬಂಧನವೇ ಇಲ್ಲಲ್ಲ ಆತ. ಬಂಧನವಾದಂತೆ ಆಗಿದೆಯಲ್ಲ, ಅದನ್ನು ಬಿಡುಗಡೆ ಮಾಡಿದಂತೆ ಮಾಡಬೇಕಾಗಿದೆ. ಆದ್ದರಿಂದ ಬಂಧನ ನಿಜವಾಗಿ ಆಗಿಲ್ಲ, ಆದಂತೆ ಆಗಿದೆ, ಅದನ್ನು ಕಳೆಯುವುದೇ ಕಷ್ಟ. ನಿಜವಾಗಿ ನಿದ್ದೆ ಬಂದವ್ರನ್ನ ಎಬ್ಬಿಸ್ಬೋದು ಹೇಗೋ, ಈ ನಿದ್ದೆ ಬಂದಾಗ ನಟನೆ ಮಾಡ್ತಾರಲ್ಲ ಅವ್ರನ್ನ ಎಬ್ಬಿಸೋದು ಕಷ್ಟ. ಹಾಗಾಗಿದೆ ನಮ್ಮ ಕತೆ. ಆದ್ದರಿಂದ ಆ ಬದ್ಧತ್ವದ ಭಾವವನ್ನು ನಿವಾರಣೆ ಮಾಡುವುದೇ ಶಾಸ್ತ್ರದ ಮುಖ್ಯ ಉದ್ದೇಶ. ಬದ್ಧತ್ವ ಭಾವೇ ಸತಿ ಮೋಕ್ಷ ಚಿಂತ. ಬದ್ಧ ಆಗಿದ್ದರೆ ತಾನೇ ಮೋಕ್ಷ ಚಿಂತೆ ಮಾಡಬೇಕು. ಬದ್ಧ ಭಾವ ಯಾರ್ಯಾರಿಗಿದೆಯೋ ಅವರು ಮೋಕ್ಷದ ಯೋಚನೆ ಮಾಡಬೇಕು. ಆತ್ಮನಿಗೆ ಯಾವ ಬಂಧನ? ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶಕ್ಕೆ ಎಲ್ಲಿ ಬಂಧನ ಇದೆ? ನೀವು ಮನೆ ಗೋಡೆ ಕಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಆಕಾಶನ ಬಂಧನ ಆಗಿಬಿಡ್ತಾ ಇಲ್ಲ. ನೀವು ಯಾವ ರೀತಿಯಲ್ಲೂ ಆಕಾಶವನ್ನು ಹೇಗೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲವೋ, ಆತ್ಮನು ಆಕಾಶದ ಹಾಗೆ ಶುದ್ಧವಾಗಿ ಸರ್ವವ್ಯಾಪಕವಾಗಿರುವ ನಿತ್ಯ ಸತ್ಯವಾದ ವಸ್ತು ಅದು. ಅದಕ್ಕೆ ಯಾವ ದೋಷವೂ ಆಗಲಿಲ್ಲ. ಅದು ಗೊತ್ತಾಗಬೇಕಾದ್ರೆ ನಾವು ಶರೀರತ್ರಯ ಪಂಚಕೋಶ ವಿಚಾರಗಳನ್ನು ಮಾಡಬೇಕು. ಇದರ ಬಗ್ಗೆ ವಿವರಣೆಗಳಿದೆ. ಇನ್ನು ಮುಂದೆ ದೃಗ್ದೃಶ್ಯ ವಿವೇಕ ಅಂತ, ಇದು ನಾನು ಒಂದು ಶಂಕರಮಠ, ಹಾಸನ ಶಂಕರಮಠದಲ್ಲಿ ಉಪನ್ಯಾಸ ಕೊಟ್ಟಂಥದ್ದನ್ನು ಶ್ರವಣ ಮಾಡಿಕೊಂಡು ಲೇಖನ ರೂಪದಲ್ಲಿ ತಂದಿದ್ದಾರೆ ಕಾರಂತರು. ನಾನು ಕೂಡ ಒಂದು ಸಲ ಕೂತ್ಕೊಂಡು ಓದಬೇಕಾಗಿದೆ. ನಾನೇನು ಪ್ರವಚನ ಕೊಟ್ಟಿದ್ದೀನಿ ಗೊತ್ತಿಲ್ಲ. ಅದು ಸ್ವಲ್ಪ ಪ್ರಕರಣ ಗ್ರಂಥದ ವಿಶ್ಲೇಷಣೆ ಆದ್ದರಿಂದ ಸ್ವಲ್ಪ ಶಾಸ್ತ್ರೀಯವಾದ ಒಂದಿಷ್ಟು ವಿಚಾರಗಳನ್ನು ಅದು ಒಳಗೊಂಡಿದೆ. ಶ್ಲೋಕವನ್ನು ಯಥಾವತ್ತಾಗಿ ಅದು ವಿವರಣೆ ಮಾಡಿದೆ. ಸಂಕ್ಷಿಪ್ತವಾಗಿ ಅದು ಹೇಳಿರ್ತಕ್ಕಂಥದ್ದು, ಎಲ್ಲ ಸಂಗತಿಗಳನ್ನು ವಿಸ್ತಾರವಾಗಿ ಹೇಳಲಿಲ್ಲ. ಆದ್ದರಿಂದ ಅದು ಕೂಡ ಕಷ್ಟವಾಗಲ್ಲ ಓದಲಿಕ್ಕೆ. ವೇದಾಂತದಲ್ಲಿ ಬಹುಮುಖ್ಯವಾದ ಒಂದು ಪ್ರಕ್ರಿಯೆ ಅದು ದೃಗ್ದೃಶ್ಯ ವಿವೇಕ ಅಂತ. ದೃಶ್ಯ ಮತ್ತು ದೃಕ್ಕು ಏನಿದೆ ಅದು ಒಂದಾದಂತೆ ಆಗಿಬಿಟ್ಟಿದೆ. ಅದರಿಂದ ಬಿಡಿಸುವಂತಹ ಕ್ರಿಯೆಗೆ ದೃಗ್ದೃಶ್ಯ ವಿವೇಕ. ಈಗ ದೇಹ ನೋಡುವವರು ಯಾರು ಅಂದರೆ ದೇಹವೇ ನೋಡ್ತಾ ಇದೆ ಅಂತ ಹೇಳ್ತೇವೆ ನಾವು. ಆದರೆ ದೇಹವೂ ಕಾಣಿಸ್ತಾ ಇದೆಯಲ್ವೇ ನಮಗೆ? ದೇಹವೇ ಅನುಭವಿಸ್ತಾ ಇದೆ ಅಂತ ಹೇಳ್ತಿದ್ದೇವೆ, ಆದರೆ ದೇಹವು ಅನುಭವಿಸಲ್ಪಡ್ತಾ ಇದೆ ಅಲ್ವೇ? ಈ ದೇಹಕ್ಕೂ ಒಂದು ರುಚಿ ಇದೆ, ಈ ದೇಹಕ್ಕೂ ಒಂದು ರೂಪ ಇದೆ, ಈ ದೇಹಕ್ಕೊಂದು ವಾಸನೆ ಇದೆ, ಈ ದೇಹಕ್ಕೊಂದು ಸ್ಪರ್ಶ ಇದೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಒಳಗೊಂಡ ಈ ದೇಹಕ್ಕೂ ಹೊರಗಡೆ ಇರತಕ್ಕಂಥ ಟೇಬಲ್ಲಿಗೂ ಏನು ವ್ಯತ್ಯಾಸ? ಶರೀರವು ದೃಶ್ಯವೇ. ಹಾಗಾದರೆ ಶರೀರ ದೃಶ್ಯವಾದರೆ ದೃಷ್ಟ ಯಾರು? ಮನಸ್ಸು ದೃಷ್ಟ. ಮನಸ್ಸು ಶರೀರವನ್ನು ಅನುಭವಿಸ್ತಾ ಇದೆ. ಆದ್ದರಿಂದ ಶರೀರಕ್ಕಿಂತ ಮನಸ್ಸು ಬೇರೆ ಅಂತ ನಿಶ್ಚಯ ಆಗ್ತದೆ. ಮೈಕಿಗಿಂತ ನಾನು ಬೇರೆ ಯಾಕೆಂದರೆ ಮೈಕು ದೃಶ್ಯ, ನಾನು ದೃಷ್ಟ. ಶರೀರವೂ ದೃಶ್ಯ, ಮನಸ್ಸು ದೃಷ್ಟ. ಆದ್ದರಿಂದ ಮನಸ್ಸು ಶರೀರಕ್ಕಿಂತ ಬೇರೆ. ಮನಸ್ಸಿನ ಬಗ್ಗೆ ವಿಚಾರ ಮಾಡಿ ಹೇಳ್ತಾರೆ, ಮನಸ್ಸು ಕೂಡ ದೃಶ್ಯವೇ. ಯಾಕೆ? ಅದಿಲ್ಲದಿದ್ದರೆ ನಿಮ್ಮ ಭಾವನೆಗಳನ್ನು ನೀವು ಹೇಗೆ ಹೇಳ್ಕೊಳ್ತಿದ್ರಿ? ನಾನು ಸುಖವನ್ನು ಅನುಭವಿಸಿದೆ, ದುಃಖ ಆಗ್ತಾ ಇದೆ ನನಗೆ, ಬೇಸರ ಆಗ್ತಾ ಇದೆ ನನಗೆ, ಕೋಪ ಬರ್ತಾ ಇದೆ ನನಗೆ. ಈ ಎಲ್ಲ ಭಾವನೆಗಳನ್ನು ನಾವು ಹೇಳ್ತಾ ಇದ್ದೇವೆ ಅಂದರೆ ಅದು ನಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಗದ ಹೊರತು ಹೇಳಲಿಕ್ಕಾಗಲ್ಲ. ನೆನಪಿರಲಿ, ಯಾವುದು ಗೊತ್ತಾಗ್ತದೋ ಅದು ಮಾತ್ರ ಹೇಳಲಿಕ್ಕಾಗ್ತದೆ ನಮ್ಮ ಕೈಯಲ್ಲಿ. ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ನಡೀತಾ ಇದೆ ನನಗೆ ಗೊತ್ತಾಗಲ್ಲ, ಹಂಗೆ ಹೇಳಲಿಕ್ಕಾಗಲ್ಲ. ನನ್ನ ಮನಸ್ಸಲ್ಲಿ ಏನು ಆಲೋಚನೆ ನಡೀತಾ ಇದೆ ನನಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳಲಿಕ್ಕೆ ಗೊತ್ತಾಗ್ತದೆ ಅಂದರೆ ಯಾರಿಗೆ ಗೊತ್ತಾಗ್ತದೆ? ಮನಸ್ಸಿಗೆ ಗೊತ್ತಾಗ್ತದೆ ಅನ್ನೋ ತಪ್ಪು ಕನ್ಕ್ಲೂಷನಿಗೆ ಬಂದುಬಿಡ್ತೇವೆ. ನೀವು ಹಾಗೆ ಹೇಳಿಬಿಟ್ರೆ ದೇಹದ ಇರುವಿಕೆ ದೇಹಕ್ಕೆ ಗೊತ್ತಾಗ್ತದೆ ಅಂತ ಒಪ್ಪಿಕೊಳ್ಳಬೇಕಾಗತ್ತೆ. ಕಣ್ಣಿನ ಅಸ್ತಿತ್ವ ಕಣ್ಣಿಗೆ ಗೊತ್ತಾಗ್ತದೆ ಅಂತ. ಹಾಗಲ್ಲ. ಕಣ್ಣಿನ ಇರುವಿಕೆ ಎನ್ನುವಂಥದ್ದು ನೋಡುವುದು ಕಣ್ಣಿಂದ ಆಗೋದಿಲ್ಲ. ಹೇಗೋ ಮನಸ್ಸಿನ ಇರುವಿಕೆಯನ್ನು ಅಳೆಯುವುದಕ್ಕೆ ಅದಕ್ಕಿಂತ ಬೇರೆಯಾದಂತಹ ಒಂದು ವ್ಯಕ್ತಿಯನ್ನು ಒಪ್ಪಿಕೊಳ್ಳಬೇಕಾಗ್ತದೆ ತಾತ್ವಿಕವಾಗಿ ವಿಚಾರ ಮಾಡಿದರೆ. ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಸಾಕ್ಷಿ ಭಾಸ್ಯವಾಗಿದೆ ಮನಸ್ಸಿನ ವೃತ್ತಿಗಳೆಲ್ಲ. ಯಾಕೆ? ವೃತ್ತಿಗಳು ಇರುವನ್ನು ಇಲ್ಲದಿರುವಿಕೆಯನ್ನು ಬೆಳಗುವಂತಹ ಒಂದು ವಸ್ತುವಿನ ಅನುಭವ ನಮಗೆ ಗಮನಕ್ಕೆ ಬರ್ತದೆ. ಆಲೋಚನೆಗಳು ಇದೆ ಅನ್ನೋದು ಗೊತ್ತಾಗತ್ತೆ, ಏನೂ ಆಲೋಚನೆಗಳು ಇರಲಿಲ್ಲ ಅಂತ ಗೊತ್ತಾಗತ್ತೆ. ಆಲೋಚನೆಗಳು ಇಲ್ಲ ಅನ್ನೋದನ್ನು ಆಲೋಚನೆಗಳಿಗೆ ಗೊತ್ತಾಯಿತು ಅಂತ ಹೇಳಿದರೆ ತಾರ್ಕಿಕವಾದ ದೋಷ. ಅದೆರಡಕ್ಕೂ ಮೀರಿದಂತಹ ಇನ್ನೊಂದು ಇರಬೇಕು. ಅದಕ್ಕೆ ಸಾಕ್ಷಿ ಚೈತನ್ಯ ಅಂತಾರೆ. ಆ ಸಾಕ್ಷಿಗೆ ಬ್ರಹ್ಮ ಎಂಬುದಾಗಿ ಶಾಸ್ತ್ರದಲ್ಲಿ ಕರೆದಿದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅದರ ಬಗ್ಗೆ ವಿಶ್ಲೇಷಣೆ ಹೊಂದಿದಂತಹ ವಿಚಾರ ದೃಗ್ದೃಶ್ಯ ವಿವೇಕ. ಇನ್ನೊಂದು ಆತ್ಮಾನಾತ್ಮ ವಿವೇಕ ಅನ್ನುವಂತಹ ಒಂದು ಭಾಗ ಇದೆ. ಅದರಲ್ಲಿ ಆತ್ಮ ಎನ್ನುವ ಶಬ್ದದ ಪರಿಭಾಷೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಆತ್ಮ ಅಂದರೆ ನಾವು ಬಳಸ್ತಾ ಇರ್ತೀವಿ, ನಿಮ್ಮ ಆತ್ಮಕ್ಕೆ ಸುಖ ಸಿಗಲಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ. ಅರ್ಥವೇ ಗೊತ್ತಿಲ್ಲ ನಮಗೆ, ಅರ್ಥಪಟ್ಟು ಹೇಳ್ತಾ ಇರ್ತೇವೆ.
ಅವ್ರ ಆತ್ಮ ಹೋಗಿ ಎಲ್ಲೋ ಹೋಗಿ ಸೇರ್ತು ಅಂತ ಹೇಳ್ತೇವೆ ನಾವು. ಆತ್ಮ ಅಂದ್ರೇನು, ಜೀವಾತ್ಮ ಅಂದ್ರೇನು, ಪ್ರತ್ಯಗಾತ್ಮ ಅಂದ್ರೇನು, ಇದ್ರ ಬಗ್ಗೆ ವಿಶ್ಲೇಷಣೆ ಇರತಕ್ಕಂಥ ಭಾಗ ಆತ್ಮ ಅನಾತ್ಮ ವಿವೇಕ. ಇನ್ನೊಂದು ಅಧ್ಯಾಸ ಮತ್ತು ಅಧ್ಯಾರೋಪ ಅಂತಕ್ಕಂಥ ಒಂದು ಶಾಸ್ತ್ರೀಯವಾದ 2 ಶಬ್ದದ ವಿಮರ್ಶೆ ಬರ್ತದೆ. ನಂತರ ಅಂತಃಕರಣ ಚತುಷ್ಟಯ, ಬಂಧನ ಮುಕ್ತಿ, ಇದರಲ್ಲಿ 2 ಉಪನ್ಯಾಸವನ್ನು ಕ್ಲಬ್ ಮಾಡಿದ್ದಾರೆ ಅವರು. ಯಾಕಂದರೆ ಅಂದರೆ ವಿಷಯದ ದೃಷ್ಟಿಯಿಂದ ಸಾಮ್ಯತೆ ಇದೆ ಅಂತ, ಮತ್ತು ಅನಗತ್ಯವಾಗಿ ಇನ್ನೊಂದು ರಿಪಿಟೇಷನ್ ಬೇಡ ಅನ್ನೋ ಕಾರಣಕ್ಕೂ ಇರಬಹುದು. ಅಂತಃಕರಣ ಚತುಷ್ಟಯ ಮತ್ತು ಬಂಧನ ಮುಕ್ತಿ. ಸಾಮಾನ್ಯ ಹೇಳ್ತೇವೆ ಬಂಧನ ಅಂದ್ರೇನು, ಮುಕ್ತಿ ಅಂದರೆ ಏನು ಅಂತ ಆ ಪದ ಬಳಸ್ತಾ ಇರ್ತದೆ, ಅದಕ್ಕೆ ಅರ್ಥವನ್ನು ಇದರಲ್ಲಿ ಕಾಣಬಹುದು. ಮನಸ್ಸು ಅಂದರೆ ಅಂತಃಕರಣ ಚತುಷ್ಟಯ ಅಂದರೆ ಮನಸ್ಸಿನ ಬಗ್ಗೆ ಇರತಕ್ಕಂಥ ವಿಶ್ಲೇಷಣೆ. ಇನ್ನೊಂದು ಸಾಧಕರಲ್ಲಿ ಬರತಕ್ಕಂಥ ಒಂದು ಸಂದೇಹ, ಮನೋಲಯ ಮತ್ತು ಮನೋನಾಶ. ಆತ್ಮಜ್ಞಾನಿಗೆ ಮನಸ್ಸೇ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಮನೋನಾಶ ಎಂಬ ಶಬ್ದಕ್ಕೆ ಅರ್ಥ ಏನು, ಮನೋಲಯ ಅಂದರೆ ಏನರ್ಥ, ಇದರ ಬಗ್ಗೆ ಒಂದು ವಿಶ್ಲೇಷಣೆ. ಇನ್ನೊಂದು ಯೋಗ ಮತ್ತು ಅಧ್ಯಾತ್ಮ ಅನ್ನುವಂಥ ಟಾಪಿಕ್ ಇದೆ. ಯೋಗ ಸಾಧನೆಯನ್ನು ಮಾಡುವುದು ಅಧ್ಯಾತ್ಮ ಸಾಧನೆಗೆ ಹೇಗೆ ಸಹಾಯ ಆಗ್ತದೆ, ಯೋಗ ಅಂದರೆ ಏನು ವಾಸ್ತವವಾಗಿ. ನಾವು ಪ್ರಸಿದ್ಧವಾದ ಯೋಗ ಶಬ್ದ ಏನು ನಾವು ಬಳಸ್ತಾ ಇದ್ದೇವೆ ಯೋಗಾಸನಕ್ಕೆ, ಅದು ಯೋಗ ಅಲ್ಲ. ಶಾಸ್ತ್ರೀಯವಾಗಿ ಯೋಗ ಶಬ್ದಕ್ಕೆ ಅರ್ಥ ಏನು, ಗೀತೆಯಲ್ಲಿ, ಉಪನಿಷತ್ತುಗಳಲ್ಲಿ, ಪತಂಜಲಿ ಯೋಗ ಸೂತ್ರಗಳಲ್ಲಿ ಯೋಗ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸಿದ್ದಾರೆ. ಹಾಗೂ ಅಷ್ಟಾಂಗ ಯೋಗ ಅಂತ ನಾವು ಏನು ಕರಿತೇವೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ, ಆ 8 ಅಂಗಗಳ ಒಂದು ಸಂಕ್ಷಿಪ್ತ ಪರಿಚಯ ಆಗ್ತದೆ. ಮತ್ತು ಅದರ ಮುಂದುವರಿದ ಭಾಗ ಅದು ಬಹಳ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ ಅವರು. ನಾನು ಈ ಧ್ಯಾನದ ಯೋಗ ಮತ್ತು ಅಧ್ಯಾತ್ಮ ಮಾತಾಡಿದ್ದು ಶಿರ್ಸಿಯಲ್ಲೇ ಕಳೆದ ವರ್ಷ ಯೋಗ ಶಿಬಿರದಲ್ಲಿ ಮಾತನಾಡಿದ್ದದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಆ ಉಪನ್ಯಾಸವನ್ನು ಸಂಗ್ರಹಿಸಿದ್ರು ಅವರು, ಲೇಖನ ರೂಪದಲ್ಲಿ ತಂದರು. ಆದರೆ ಅಲ್ಲಿ ಏನಾಗಿಬಿಡ್ತು, ಸಮಯ ಆಗಿಬಿಡ್ತು ನನಗೆ. ಆ 10 ವಿಷಯ ಮಾತಾಡಿದಾಗ ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ಸ್ವಾಧ್ಯಾಯ ತಪಸ್ವಾದ ಈಶ್ವರ ಪ್ರಣಿಧಾನ ಹಾನಿ ಅಂತ ಹೇಳ್ಕೊಂಡು 10 ಯಮನಿಯಮಗಳನ್ನು ಹೇಳುವಾಗಲೇ ಸಮಯ ಮುಗಿದೋದು. ಅದು ಮುಂದುವರೆದ ಭಾಗವಾದ ಆಸನ ಪ್ರಾಣಾಯಾಮ ಸಂಕ್ಷಿಪ್ತವಾಗಿ ನಾನು ಮುಟ್ಟಿದೆ. ಧ್ಯಾನ ಧಾರಣ ಸಮಾಧಿ ವಿಷಯ ಮಾತಾಡಲಿಕ್ಕೆ ಆಗಲಿಲ್ಲ. ಅವರೇನು ಮಾಡಿದರು, ನಾನು ಬೇರೆ ಯಾವುದೋ ಒಂದು ಉಪನ್ಯಾಸದಲ್ಲಿ ಧ್ಯಾನ ಧಾರಣ ಸಮಾಧಿಯನ್ನೇ ಮಾತನಾಡಿದ್ದನ್ನು ಬಹುಶಃ ತತ್ವಶಂಕರ ಎನ್ನುವಂತಹ ಒಂದು ಇದರಲ್ಲಿ ಅಥವಾ ನಮ್ಮ ಸಮರ್ಥ ಪ್ರಬೋಧದಲ್ಲೇ ನಾನು ಮಾತಾಡಿದ್ದು ಸರಿ, ಅದರಲ್ಲಿ ಧ್ಯಾನದ ಬಗ್ಗೆ ಮಾತಾಡಿದ್ದನ್ನು ಸಂಗ್ರಹಿಸಿ ಅದನ್ನು ಲೇಖನ ರೂಪಕ್ಕೆ ತಂದು ಅದನ್ನು ಸಂಯೋಜಿಸಿದಾಗ ಅದೆರಡನ್ನು ಒಟ್ಟಿಗೆ ಓದಿಕೊಂಡಾಗ ಅಷ್ಟಾಂಗ ಯೋಗದ ಧ್ಯಾನದ ಪ್ರಕ್ರಿಯೆ ಸಂಪೂರ್ಣ ಒಂದು ಮಾಹಿತಿ, ಅಂದರೆ ಸಂಪೂರ್ಣ ಅಂದರೆ ಸಂಕ್ಷಿಪ್ತ ಮಾಹಿತಿ ಅಪಟೈಸರ್ ನಿಮಗೆ ಖಂಡಿತವಾಗಿ ಸಿಗ್ತದೆ. ಹಾಗೆ ಇನ್ನೊಂದು ವೇದಾಂತದ ಮಹಾವಾಕ್ಯಗಳು ಅಂತ 4 ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಆ ಮಹಾವಾಕ್ಯದ ಅರ್ಥ ಏನು, ಮಹಾವಾಕ್ಯ ಅಂದರೆ ಏನು ಎನ್ನುವ ಒಂದು ಅಧ್ಯಾಯ. ಕೊನೆಗೆ ಪ್ರಸ್ಥಾನತ್ರಯಂ ಎಂಬುದಾಗಿ 3 ಫೌಂಡೇಶನ್ ಆಫ್ ಏನು ಅಧ್ಯಾತ್ಮಶಾಸ್ತ್ರ ಇದೆಯೋ, ಭಾರತೀಯ ಸನಾತನ ಸಂಸ್ಕೃತಿಗೆ ಆಧಾರ ಸ್ತಂಭಗಳು ಅಂತ ಹೇಳ್ತಕ್ಕಂಥ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಅದರಲ್ಲಿ ಕೊಟ್ಟಿದ್ದಾರೆ. ಕೊನೆಗಾಗಿ ಯುವಕರಿಗೆ ಭಗವದ್ಗೀತೆ ಅನ್ನೋದು 12ನೆಯ ಅಧ್ಯಾಯ. ಭಗವದ್ಗೀತೆಯನ್ನು ಸಂಕ್ಷಿಪ್ತವಾಗಿ ಹೇಗೆ ಸಮಗ್ರ ಭಗವದ್ಗೀತೆಯನ್ನು ಸಂಕ್ಷಿಪ್ತವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎನ್ನುವಂಥ ಒಂದು ಭಾಗವನ್ನು ಸೇರಿಸಿ ಒಂದು ಒಟ್ಟಂದದಲ್ಲಿ ಸುಂದರವಾಗಿ ಒಬ್ಬ ಸಾಧಕ ಜೀವನವನ್ನು ನಡೆಸುವವರಿಗೆ ಒಂದು ಪರಿಚಯಾತ್ಮಕವಾದ ವೇದಾಂತ ಗ್ರಂಥವನ್ನು ಕಾರಂತರು ತಮ್ಮ ತಪಸ್ಸಿನಿಂದ ಅದನ್ನು ಹೊರಗೆ ತಂದಿದ್ದಾರೆ. ನನಗೆ ನನ್ನ ಸ್ವಾಮೀಜಿಯೊಬ್ಬರು ಹೇಳ್ತಾ ಇದ್ರು, ಹಿರಿಯ ಸ್ವಾಮಿಗಳು, ನೀನು ಲೇಖನ ಬರೆ ಅಂತ, ನೀನು ಲೇಖನ ಬರೆ, ನೀನು ಬರೆಯೋ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಪೆನ್ ಹಿಡ್ಕೊಂಡು ಬರೀಲಿಕ್ಕೆ ಆಗಲ್ಲ, ಯಾಕೋ ಸ್ವಲ್ಪ ಬರಿತೇನೆ, ಆಮೇಲೆ ಅದು ನಿಂತು ಹೋಗ್ತದೆ. ಬಹುಶಃ ನಾನು ಕಾರಂತರು ಇಲ್ಲದಿದ್ದರೆ ಇದೊಂದು ಪುಸ್ತಕ ಹೊರಗಡೆಗೆ ಬರ್ತಿರ್ಲಿಲ್ವೇನೋ. ಆದ್ದರಿಂದ ಭಗವಂತನು ಅವರಿಗೆ ಪ್ರೇರಣೆ ಕೊಟ್ಟು ಈ ವಿಚಾರಧಾರೆಗಳನ್ನು ಹೊರಗೆ ಬರುವ ಹಾಗೆ ಮಾಡಿದ್ದಾನೆ. ಇದರ ಉದ್ದೇಶ ಇಷ್ಟೇ, 4 ಜನರು ಇದನ್ನು ಓದಲಿ, ಸದುಪಯೋಗ ಪಡ್ಕೊಳ್ಳಿ, ವೇದಾಂತ ಕಠಿಣ ಎಂಬ ಭಾವ ಅವರಿಂದ ದೂರವಾಗಿ ವೇದಾಂತದಲ್ಲಿ ಅಭಿರುಚಿ ಮೂಡಲಿ. ಯಾಕಂದರೆ ನಮ್ಮ ಇಡೀ ಸನಾತನ ಸಂಸ್ಕೃತಿ ನಿಂತಿರುವುದೇ ಅದ್ವೈತ ವೇದಾಂತ ದರ್ಶನದ ಮೇಲೆ. ನಿಮಗೆ ಎಲ್ಲ ವಿಚಾರಗಳು ಸರಿಯಾಗಿ ಸಮನ್ವಯ ಆಗೋದೇ ಅದ್ವೈತ ಅರ್ಥ ಮಾಡಿಕೊಂಡ ಮೇಲೆ. ನೆನಪಿರಲಿ, ಕೇಶವ ಹೆಗಡೆ ಕೋರಸಿಯವರು ಬಹಳ ಚೆನ್ನಾಗಿ ಹೇಳಿದರು, ಎಲ್ಲೋ ಬಿಡಿಬಿಡಿಯಾದಂಥ ಅನೇಕ ಆಲೋಚನೆಗಳಿಗೆ ಒಂದು ಸಮನ್ವಯತೆ ಬಂತು ನಮಗೆ ಅಂತ, ಸಾಮರಸ್ಯ ಬಂತು ಅಲ್ಲಿ ಅಂತ ಅದ್ವೈತವನ್ನು ಅರ್ಥ ಮಾಡಿಕೊಂಡಾಗ ಅಂತ. ಅದೇ ಶ್ರೇಷ್ಠತೆ ಅದ್ವೈತದ್ದು. ಅಲ್ಲಿ ಪೂಜೆಗೂ ಸ್ಥಾನ, ಜಪ ಅಂದರೆ ಯಾಕೆ, ಯಜ್ಞಯಾಗಾದಿಗಳ ಮಹತ್ವವೇನು, ಧರ್ಮಾಧರ್ಮಗಳು, ಲೋಕ ಪರಲೋಕ ಪುನರ್ಜನ್ಮ ಮುಂತಾದ ವಿಷಯಗಳು ಎಲ್ಲದಕ್ಕೂ ಕೂಡ
ತಾರ್ಕಿಕವಾಗಿ ನೀವು ಅರ್ಥೈಸ್ಲಿಕ್ಕೆ ಸಾಧ್ಯ ಅದ್ವೈತ ವೇದಾಂತ ತಳಹದಿಯ ಮೇಲೆ. ಎಷ್ಟರ ಮಟ್ಟಿಗೆ ಅಂದರೆ ಅದ್ವೈತ ವೇದಾಂತದ ನೆಲೆಗಟ್ಟಿನಲ್ಲಿ ಈ ಥರ ಎಲ್ಲ ಮತಗಳನ್ನು ನಮ್ಮೊಳಗಡೆಗೆ ಸೇರಿಸಿಕೊಳ್ಳಬಹುದು ನಾವು. ಬೇರೆ ಯಾವುದೇ ಮತಗಳಲ್ಲಿ ಈ ಶಕ್ತಿ ಇಲ್ಲ. ಅವರ ಮತದ ದೇವತೆಯನ್ನು, ಅವರ ಅನುಯಾಯಿಯನ್ನು, ಅವರ ಧರ್ಮಗ್ರಂಥವನ್ನು ಬಿಟ್ಟು ಬೇರೆಯವರನ್ನು ಕಣ್ಣೆತ್ತಿಯೂ ನೋಡಬಾರದು ಅಂತ ಹೇಳ್ತಾರೆ. ಯಾಕೆ? ಹಾಗೆ ನೋಡಿಬಿಟ್ರೆ ಅವರ ಒಂದು ಏನಿದೆ ನಂಬಿಕೆ ಮೇಲೆ ನಿಂತಿರೋದು, ಆ ನಂಬಿಕೆ ಹೊರಟು ಹೋಗ್ಬಿಡ್ತದೆ. ನಂಬಿಕೆ ಬಿದ್ದೋಯ್ತು, ಸೌಧವೇ ಕಳಚಿ ಬಿತ್ತು ಅವ್ರ ಧರ್ಮದ್ದು. ಆದರೆ ಇದು ನಂಬಿಕೆಯ ಮೇಲೆ ನಿಂತಿದ್ದಲ್ಲ, ಯಥಾರ್ಥ ದರ್ಶನದ ಮೇಲೆ ನಿಂತಿರೋದು, ಸಮ್ಯಕ್ ಜ್ಞಾನದ ಮೇಲೆ ನಿಂತಿರೋದು, ಅನುಭವದ ಮೇಲೆ ನಿಂತಿರೋದು. ಆದ್ದರಿಂದ ಅದ್ವೈತದ ನೆಲೆಯಲ್ಲಿ ಎಲ್ಲ ಮತಗಳಿಗೂ ಕೂಡ ನಾವು ಸ್ಥಾನವನ್ನು ಕಲ್ಪಿಸಬಹುದು. ಅಂತಹ ಒಂದು ಶ್ರೇಷ್ಠವಾದಂತಹ ಚಿಂತನೆ ಪ್ರತಿಯೊಬ್ಬ ಯುವಕನಿಗೂ ಮುಟ್ಟಬೇಕು. ನಾನು ಸನಾತನ ಧರ್ಮಿ ಆಗಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾಫಲ್ಯವಾಯಿತು, ಸಾರ್ಥಕವಾಯಿತು, ಇದು ನಮ್ಮ ಹಿರಿಯರು ಕಂಡುಕೊಂಡ ದರ್ಶನ ಅಂತ. ಇದರ ಆಧಾರದ ಮೇಲೆ ಸಂಸಾರಕ್ಕೂ ಒಂದು ವ್ಯವಸ್ಥೆ ಬರ್ತದೆ, ನೆನಪಿರಲಿ. ಈ ವೇದಾಂತ ಸಿದ್ಧಾಂತದ ಮೇಲೆಯೇ ನಿಂತಿರುವುದು ಭಗವದ್ಗೀತೆ. ಭಗವದ್ಗೀತೆಯು ಸಾಂಸಾರಿಕ ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನು ಬೋಧಿಸುತ್ತೆ ಕರ್ಮಯೋಗದ ಮೂಲಕವಾಗಿ. ಆದ್ದರಿಂದ ಬದುಕಿಗೊಂದು ಅರ್ಥ ಬರಬೇಕು ಅಂತ ಹೇಳಿದರೆ ಆಪಾತತಃ, ನಾನು ಆಳವಾದಂತಹ ವೇದಾಂತದ ಅಧ್ಯಯನ ಆಗಬೇಕಂತ ಹೇಳಿ ಆಪಾತತಃ ಒಂದು ಚಿಂತನೆ ನಮ್ಮಲ್ಲಿ ಇದ್ದರೆ ಅನೇಕ ಗೊಂದಲಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕಿ ಬದುಕಿನಲ್ಲಿ ನಮಗೆ ಇನ್ನೊಂದಿಷ್ಟು ಧೈರ್ಯ, ಇನ್ನೊಂದಿಷ್ಟು ಸಾಮರ್ಥ್ಯ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ತಾವು ಈ ಗ್ರಂಥವನ್ನು ಓದಿ 4 ಜನರಿಗೆ ಓದುವಂತೆ ಪ್ರೇರೇಪಣೆ ಮಾಡಿ. ಇದು ಒಂದೇ ಗ್ರಂಥ ಅಲ್ಲ, ಇಂತಹ ಗ್ರಂಥಗಳು ಬೇರೆ ತುಂಬ ಇವೆ. ರಾಮಕೃಷ್ಣ ಮಿಷನ್ನು, ಚಿನ್ಮಯ ಮಿಷನ್ನು ಮುಂತಾದಂತಹ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಬರೆದಿದ್ದಾರೆ ಹಿರಿಯರು. ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಕ್ಲೀನ್ ಮಾಡಲಿಕ್ಕೂ ಸಮಯ ಇಲ್ಲ. ಯಾವುದು? ಲೈಬ್ರರಿಯನ್ನು. ಹೋದಲ್ಲೆಲ್ಲ ಪುಸ್ತಕ ತಂದು ಇಟ್ಕೊಳ್ತೇವೆ, ಪುಸ್ತಕ ತೆಗೆದು ಓದೋದಕ್ಕೆ ಪುರುಸೊತ್ತಿಲ್ಲ ಸಹ. ಬ್ಯುಸಿ ಲೈಫ್. ಮೊಬೈಲ್ ನೋಡಲಿಕ್ಕೆ ನಮಗೆ ಟೈಮ್ ಇರ್ತದೆ, ಕತೆ ಹೊಡಿಲಿಕ್ಕೆ ನಮಗೆ ಟೈಮ್ ಇರ್ತದೆ. ಆದರೆ ಸದ್ಗ್ರಂಥಗಳನ್ನು ಓದುವುದು ಒಂದು ಮೆಡಿಟೇಷನ್ ಎನ್ನುವುದು ನೆನಪಿರಲಿ. ಓದುವಂತಹ ಆಸಕ್ತಿ ಇತ್ತೀಚಿನ ದಿನಗಳು ತೀರಾ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ನಾವು ಒಂದು ಅಧ್ಯಯನಕ್ಕೆ ಒಂದಿಷ್ಟು ಸಮಯ, ಬೆಳಗ್ಗಿನ ಜಪವೋ ಪೂಜೆಯೋ ಆದ ಮೇಲೆ ಒಂದಿಷ್ಟು ಸಮಯ ಸ್ವಾಧ್ಯಾಯಕ್ಕೆ ಇಟ್ಕೊಳ್ಳೋಣ. ಇಂತಹ ಗ್ರಂಥಗಳನ್ನು ಇಟ್ಟುಕೊಂಡು ಒಂದು ಪಾರಾಯಣದ ಉಪಾಧಿಯಲ್ಲಿ ಅದನ್ನು ಸ್ವೀಕಾರ ಮಾಡಿದರೆ ನಮಗೆ ನಿಶ್ಚಿತವಾಗಿಯೂ ಅದರ ಫಲ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಸ್ವಾಧ್ಯಾಯ ಎನ್ನುವ ಯಜ್ಞವನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಎಂಬುದಾಗಿ ಹೇಳ್ತಾರೆ. ಸ್ವಾಧ್ಯಾಯ ಎನ್ನುವುದು ಯಜ್ಞ ಎಂಬುದಾಗಿ ಹೇಳ್ತಾನೆ. ಅದರಿಂದ ನೆನಪಿರಲಿ, ನಾನು ಜಪ ಮಾಡುವುದು, ಪೂಜೆ ಮಾಡುವುದು ಹೇಗೆ ಮಹತ್ವವೋ, ಸ್ವಾಧ್ಯಾಯ ಮಾಡುವುದು ಕೂಡ ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತೆ. ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಕೂಡ ಭಗವಂತನ ಪೂಜೆಯೇ ಎಂಬುದಾಗಿ ಭಾವಿಸಿದರೆ ನಮಗೆ ಇನ್ನೊಂದಿಷ್ಟು ಒಲವು ಅದರಲ್ಲಿ ಬರುತ್ತೆ. ಅದರಿಂದ ಚಿತ್ತಶುದ್ಧಿ ಆಗುತ್ತೆ, ಅಪಕ್ಷಯವಾಗುತ್ತದೆ, ಜೀವನದ ದಿಕ್ಸೂಚಿ ನಮಗೆ ಸ್ಪಷ್ಟವಾಗ್ತದೆ ಅಂತ ಹೇಳ್ತಾ, ಇಂತಹ ಸುಂದರವಾದಂತಹ ಸಂಜೆಯಲ್ಲಿ ಸುಂದರವಾದಂತಹ ಸ್ಥಳ, ಜಗದ್ಗುರುಗಳ ಸ್ವರ್ಣವಲ್ಲಿ ಜಗದ್ಗುರುಗಳ ಇಂದ ಅನುಗ್ರಹೀತವಾದ ಅಂತಹ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಎನ್ನುವಂತಹ ಒಂದು ಭವ್ಯ ಸಂಜೆ, ದಿವ್ಯವಾದ ಸಂಜೆ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. श्री ब्रह्मानंद भारती स्वामी महाराज की जय।